नमो बन्धमोक्षाश्च यस्मात् अस्य श्री ब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ॐ जन्माद्यस्य यतोऽन्वयादितरतश्च अर्थेष्वविघ्नस्वराट् तेने ब्रह्महृदायादिकवये मुह्यन्ति यं सूरयः तेजोवारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। भवति यदनुभावाद्येडमुकोऽपि वाग्मी जडमतिरपि जन्तुर्जायते प्राज्ञमूली सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमपेतमपेतकृत्यं द्वैपायनो विरहकातर आजुहावा पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्त्यस्तु सताम्। श्री गुरुभ्यो नमः। हरि ओम। जगदुदयनाद ಶ್ರೀಕೃಷ್ಣ ದೇವಕಿ ದೇವಿಯ ಉದರದಿಂದ ಹೊರಗೆ ಬಂದಿದ್ದಾನೆ. ಅವನನ್ನು ಕಂಡಂತಹ ವಸುದೇವರು ಸ್ತೋತ್ರ ಮಾಡಿದ್ದಾರೆ. ನಂತರದಲ್ಲಿ ತಾಯಿಯಾದ ದೇವಕಿ ದೇವಿ ತಾನೂ ಕೂಡ ಸ್ತೋತ್ರ ಮಾಡಿದ್ದಾಳೆ. ಇಬ್ಬರ ಸ್ತೋತ್ರವನ್ನು ಕೇಳಿ ಪರಮಾತ್ಮ ಮುಂದೆ ಮಾಡಬೇಕಾದ ಕಾರ್ಯ ಏನು ಅಂತ ಆ ತಂದೆ ತಾಯಿಗಳಿಗೆ ವರ್ಣನೆ ಮಾಡಿದ್ದಾನೆ. ಆ ಭಗವಂತನ ಆಜ್ಞಾನುಸಾರವಾಗಿ ತತಶ್ಚ ಶೌರಿ ಭಗವತ್ ಪ್ರಚೋದಿತಃ
ಸುತಂ ಸಮಾದಾಯ ಸಸೂತಿಕಾಗ್ರಹಾತ್ ಯಥಾ ಬಹಿರ್ಗಂತು ನಿಯೇಷ ತರ್ಯಜ ಯಾ ಯೋಗ ಮಾಯಾ ಜನಿ ನಂದ ಜಾಯ. ನಂದಗೋಪನ ಮನೆಯಲ್ಲಿ ಹೆಣ್ಣು ಮಗುವಿನ ಜನನ ಆಗಿತ್ತು. ಅಷ್ಟಮಿ ಕೃಷ್ಣ ಹುಟ್ಟಿದ ದಿನ, ನವಮಿ ದುರ್ಗಾದೇವಿ ಹುಟ್ಟಿದ ದಿನ. ಆ ದುರ್ಗಾದೇವಿ ನಂದಗೋಪನ ಮನೆಯಲ್ಲಿ ಹುಟ್ಟಿದ್ದಾಳೆ. ಭಗವಂತ ಮೊದಲೇ ಆಜ್ಞೆ ಮಾಡಿದ್ದ ವಸುದೇವನಿಗೆ, ನಿಮಗೆ ಕಂಸನ ಭಯ ಇದ್ರೆ ನನ್ನನ್ನ ನಂದಗೋಕುಲದಲ್ಲಿಟ್ಟು ಅಲ್ಲಿ ಹುಟ್ಟಿದ ಹೆಣ್ಣು ಕೂಸನ್ನ ತಂದುಬಿಡಿ ಅಂತ. ಆ ಭಗವಂತನ ಪ್ರೇರಣೆಗೆ ಒಳಪಟ್ಟ ವಸುದೇವ ಹಾಗೆ ಮಾಡಿದ್ದಾನೆ. ಯಾವಾಗ ಆ ಮಗುವನ್ನ ಕರ್ಕೊಂಡು ಹೋಗ್ಬೇಕು ಅಂತ ಆ ಮಗುವನ್ನ ಹೀಗೆ ಕೈಯಲ್ಲಿ ಹಿಡ್ಕೊಂಡ, ಆ ಮಗುವಿನ ಸ್ಪರ್ಶ ಮಾಡಿದ ತಕ್ಷಣ ಆ ಮಗು ವಸುದೇವನ ಕಡೆ ಒಮ್ಮೆ ನೋಡಿತು. ದೇವರ ನೋಟ ಅವನ ಮೇಲೆ ಬಿದ್ದ ತಕ್ಷಣ ಕೈಯಲ್ಲಿರುವ ಕಬ್ಬಿಣದ ಬಂಧನಗಳೆಲ್ಲ ಬಿಡುಗಡೆ ಆಯಿತು. ಬಾಗಿಲು ತಾನೇ ತೆಕ್ಕೊಂಡ್ಬಿಡಿ. ಭಗವಂತ ಹೇಳ್ತಾನೆ, ನನ್ನ ದೃಷ್ಟಿ ಯಾರ ಮೇಲೆ ಬೀಳುತ್ತೆ ಅವರಿಗೆಲ್ಲ ಬಂಧನವನ್ನ ನಾನು ಕಡಿದು ಹಾಕ್ತೇನೆ. ದೇವರ ದೃಷ್ಟಿ ಬೀಳುವ ತನಕ ಈ ಸಂಸಾರದ ಬಂಧನಕ್ಕೆ ನಾವು ಒಳಪಟ್ಟಿರ್ತೀವಿ. ಅವನು ಆ ಕೃಷ್ಣನನ್ನ ಹೊತ್ತು ನಂದಗೋಕುಲದ ಕಡೆ ಹೋದರೆ ಯಾವ ವಿಘ್ನಗಳು ಉಂಟಾಗಲಿಲ್ಲ. ನಮಗೆಲ್ಲ ಒಂದು ಒಳ್ಳೆ ಕೆಲಸ ಅಂತ ಹೊರಟ್ರೆ ನೂರಾರು ವಿಘ್ನ. ಶ್ರೇಯಾಂಸಿ ಬಹು ವಿಘ್ನಾನಿ ಭವಂತಿ ಮಹತಾಮಪಿ. ಎಂಥ ದೊಡ್ಡ ದೊಡ್ಡವ್ರಿಗೂ ಒಂದು ಒಳ್ಳೆ ಕೆಲಸ ಅಂತ ಆರಂಭ ಮಾಡಿದ್ರೆ 108 ವಿಘ್ನ. ನೋಡಿ, ಯಾರ್ದಾದ್ರೂ ಮನೆಯಲ್ಲಿ ಮಗಳ ಮದುವೆ ಅಂದ್ರೆ ನಿರ್ವಿಘ್ನವಾಗಲಿ ಅಂತ ಗಣಪತಿಗೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಏನೆಲ್ಲ ಮಾಡ್ತಾರೆ. ಅದೇ ಒಬ್ಬ ಬ್ಯಾಂಕ್ ಕಳ್ತನಕ್ಕೆ ಹೋಗೋನೇನಾರು ಬಂದು ಕೇಳ್ತಾನ, ನಾಳೆ ಕಳ್ತನಕ್ಕೆ ಹೋಗ್ತೀನಿ ಗಣಪತಿ, ಏನು ಕೇಳಲ್ಲ. ಕೆಟ್ಟ ಕೆಲಸಕ್ಕೆ ವಿಘ್ನವೇ ಇಲ್ಲ. ಒಳ್ಳೆ ಕೆಲಸ ಅಂದ್ರೆ ಅದೇನೋ ವಿಘ್ನ ವಿನಾಯಕನಿಗೆ ಅಡ್ಡಡ್ಡಡ್ಡ ಹಾಕ್ತಿರ್ತಾರೆ. ನಿಜವಾಗಿಯೂ ನಾವೇನ್ ಮಾಡಬೇಕು ಅಂದ್ರೆ ದೇವರನ್ನ ಹಿಡಿದರೆ ಸಾಕು, ಎಲ್ಲ ವಿಘ್ನಗಳನ್ನ ಅವ ಪರಿಹಾರ ಮಾಡ್ತಾನೆ. ವಸುದೇವ ಏನು ಮಾಡಲಿಲ್ಲ, ಕೃಷ್ಣನನ್ನ ಕೈಯಲ್ಲಿ ಇಟ್ಟುಕೊಟ್ಟ. ಕರಸ್ಥ ದೇವಸ್ಯ ಕುತೋತ್ತರಾಯ. ಅಂತರಾಯ ಅಂದ್ರೆ ವಿಘ್ನಗಳು. ದೇವರೇ ಕೈಯಲ್ಲಿರುವಾಗ ವಿಘ್ನಗಳು ಬರಲಿಕ್ಕೆ ಹೇಗೆ ಸಾಧ್ಯ? ನೀವು ದೇವರನ್ನ ಹಿಡಿದು ದೇವರನ್ನ ನಂಬಿ ಕೆಲಸವನ್ನ ಆರಂಭ ಮಾಡಿ, ಏನು ವಿಘ್ನ ಬಂದರೂ ದೇವರು ನೋಡ್ಕೊಳ್ತಾರೆ. ನಾವು ಕೆಲಸ ಮಾಡುವಾಗ ದೇವರನ್ನು ಮರೆತು ಮಾಡುತ್ತೇವೆ, ಕಾಮನೆಯಿಂದ ಕರ್ಮವನ್ನ ಮಾಡುತ್ತೇವೆ, ಅಹಂಕಾರ ಭಾವದಿಂದ ಕರ್ಮವನ್ನ ಮಾಡ್ತೇವೆ. ಅದಕ್ಕೆ ನಮಗೆ ವಿಘ್ನಗಳು ವಿಘ್ನಗಳು ವಿಘ್ನಗಳು. ಭಗವಂತನ ಆಜ್ಞೆ, ಅವು ಹೇಳಿದ್ದು ಕೇಳಬೇಕಾದ್ದು ನನ್ನ ಕರ್ತವ್ಯ. ವಸುದೇವ ಈ ಭಾವದಿಂದ ಭಗವಂತನ ಮಾತು ನೆರವೇರಿಸಬೇಕು ಅಂತ ಹೇಳಿ ಆ ಮಗುವನ್ನ ಹಿಡ್ಕೊಂಡು ಹೊರಟ. ಯಾವ ವಿಘ್ನವೂ ಬರಲಿಲ್ಲ. ಆದರೆ ಏನು, ಹೊರಗೆ ಹೊರಟ್ರೆ ಮಳೆ. ಆ ಮಳೆ ಇಷ್ಟು ಮಳೆ ಬೀಳ್ತಾ ಇದೆ, ಹುಟ್ಟಿದ ಕೂಸನ್ ಮಳೆಯಲ್ಲಿ ಹೇಗೆ ಹೊರಗೆ ಕರ್ಕೊಂಡು ಹೋಗುದಿಲ್ಲ? ಅವನಿಗೆ ಗೊತ್ತಿದ್ದು ಕೂಸಲ್ಲ ಇದು ಅಂತ. ಆದರೂ ಕೂಡ ಮಗುವನ್ನ ಹೊತ್ತು ಹೊರಟಾಗ ಶೇಷದೇವರು ತಮ್ಮ ಹೆಡೆಗಳನ್ನು ಬಿಚ್ಚಿ ಮಗುವಿಗೆ ಛತ್ರಿ ಅಂತ ಹಿಂದೆ ಹಿಂದೆ ಬರ್ತಾ ಇದ್ದಾರೆ. ಏನು ಶೇಷದೇವರು ಈ ಮಧ್ಯರಾತ್ರಿ ಯಾಕೆ ಬಂದರು? ಶೇಷದೇವರು ಹೇಳ್ತಾರೆ,
ಈ ಕೃಷ್ಣನ ಜೊತೆಗೆ ಸೀಕ್ರೆಟ್ ಆಗಿ ಮಾತಾಡಬೇಕಿತ್ತು. ಇವನು ನಾಳೆ ದೊಡ್ಡವನಾದ್ಮೇಲೆ ಒಂದು ಬ್ಯುಸಿ ಶೆಡ್ಯೂಲ್, ಅಪಾಯಿಂಟ್ಮೆಂಟ್ ಸಿಗೋದು ಕಷ್ಟ. ಈಗ ಮಿಡ್ ನೈಟ್ ಯಾರಿಗೂ ಗೊತ್ತಿಲ್ಲ ಇವನಿನ್ನು ಹುಟ್ಟಿರೋದು, ನನಗೆ ಮೊದಲು ಗೊತ್ತಾಗಿದ್ದು. ಅದಕ್ಕೆ ಮಾತಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಶೇಷದೇವರು ತನ್ನ 100 ಹೆಡೆಗಳಿಂದ ಒಂದು ಹೆಡೆ ಕೃಷ್ಣನ ಕಿವಿ ಹತ್ರ ಬಂದು ಹೇಳ್ತಾ ಇದೆ, ಕೃಷ್ಣ, ಹೇ ಸ್ವಾಮಿ, ಈ ಅವತಾರದಲ್ಲಿ ನೀನು ನನಗೆ ಅಣ್ಣಂದು ಪಾತ್ರ ಕೊಟ್ಬಿಟ್ಟಿದೀಯ. ಇದೇ ನೀನು ಹಿಂದೆ ರಾಮನಾದಾಗ ನನಗೆ ತಮ್ಮನ ಪಾತ್ರ ಕೊಟ್ಟಿದ್ದೆ. ನಿನ್ನ ಸೇವೆ ಮಾಡಲಿಕ್ಕೆ ತುಂಬ ಉಪಕಾರ ಆಯಿತು. ಈಗ ನೀನು ನನಗೆ ಅಣ್ಣ ಮಾಡಿಬಿಟ್ಟು. ಈ ಕೃಷ್ಣ ಏನು ಮಾಡ್ದ, ಲಕ್ಷ್ಮಣನಾಗಿ ಈ ಶೇಷದೇವರು ಮಾಡಿದ ಸೇವೆ, ಅದರಿಂದ ಬಂದ ಪುಣ್ಯ ತುಂಬ ಆಗ್ಬಿಟ್ಟು. ಆ ಪುಣ್ಯ ಸ್ವಲ್ಪ ಕಟ್ ಮಾಡಬೇಕಿತ್ತು, ಬ್ಯಾಲೆನ್ಸ್ ಮಾಡಬೇಕಿತ್ತು. ಅದಕ್ಕೆ ಈ ಜನ್ಮದಲ್ಲಿ ಅವನ್ನೇ ಅಣ್ಣ ಮಾಡಿ ಏನು ಮಾಡ್ದ ಅಂದರೆ, ಕೃಷ್ಣ ದಿನಾಗಲೂ ಬೆಳಗಾಗಿದ ತಕ್ಷಣ ಅಣ್ಣ ಅಣ್ಣ ಅಂತ ಹುಡ್ಕೊಂಡು ಬಂದು ಅಣ್ಣನ ರೂಮಲ್ಲಿ ಅಣ್ಣನ ನೋಡಿ ಕಾಲಿಗೆ ನಮಸ್ಕಾರ ಮಾಡಿಬಿಡ್ತೀವಿ. ಕೃಷ್ಣ ಒಂದು ನಮಸ್ಕಾರ ಮಾಡಿದ್ರೆ ಅವನಿಗೆ ಒಂದು ದಿನದ ಪುಣ್ಯ ಗೋವಿಂದ ಆಗ್ಬಿಡ್ತು. ಹಾಗೆ ಮಾಡಿ ಅವನದು ಪುಣ್ಯದ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೃಷ್ಣ ಈ ಜನ್ಮದಲ್ಲಿ ಅಣ್ಣನ ಪಾತ್ರವನ್ನು ಶೇಷದೇವರಿಗೆ ಕೊಟ್ಟಿದ್ದು. ಶೇಷದೇವರಂತಾರೆ, ನಾಯಲ್ಲಿ ಅಣ್ಣ, ನಾಯಲ್ಲಿ ದೊಡ್ಡವ, ಜಗತ್ತಿಗೆ ದೊಡ್ಡವ ನೀನು. ನಾವೆಲ್ಲ ನೀನು ಹೇಳ್ದಂಗೆ ಕೇಳುವಂತಹ ನಿನ್ನ ದಾಸರು, ನಿನ್ನ ಸೇವಕರು ಅಂತ ತನ್ನ ಸೇವಕತ್ವವನ್ನು ಕೃಷ್ಣನಲ್ಲಿ ತಿಳಿಸ್ತಾ ಇದ್ದಾನೆ ಶೇಷದೇವ. ಆ ಮಳೆಯ ಹನಿ ಬೀಳದ ಹಾಗೆ ಕೃಷ್ಣನ ಮೇಲೆ ಶ್ವೇತಛತ್ರದಂತೆ ಶೇಷದೇವರು ಹೆಡೆಯನ್ನು ಬಿಚ್ಚಿ, ಅದು ಮಳೆ ಬೇರೆ ಬರ್ತಿತ್ತು ನೋಡಿ. ಇದೇ ಪ್ರಸಂಗ ನಮಗೇನಾದರೂ ಬಂದಿದ್ರೆ, ಒಂದು 4 ಹನಿ ಮಳೆ ಬಿದ್ದರೆ ಸಾಕು, ಓಡಿ ಮನೆಗೆ ಸೇರ್ಕೊಂಡು ಕೃಷ್ಣನ ಕಥೆಗೆ ಅಂತ ಹೊರಟಿರ್ತೀವಿ. ಸ್ವಲ್ಪ ಮಳೆ ಶುರುವಾಯಿತು, ಅಯ್ಯೋ ನಾಳೆ ಹೋಗೋದು ಬಿಡೋದು ಅಂತ ಹೇಳಿ ಮನೆಗೆ ಹೋಗಿ ಕೃಷ್ಣನ ಕೆಲಸಕ್ಕೆ ಅಂತ ಹೊರಟವರಿಗೆ ಮಳೆ ಬರೋದು ಸಾಮಾನ್ಯ. ಮಳೆ ಅಂದ್ರೂ ಒಂದೇ, ವಿಘ್ನ ಅಂದ್ರೂ ಒಂದೇ. ಏನು ವಿಘ್ನ ಬಂದರೂ ಬಿಡಲ್ಲ ಅಂತ ಒಂದು ಹೆಜ್ಜೆ ಇಟ್ಟರೆ ಮಳೆ ತಂತಾನೆ. ಕಷ್ಟಗಳ ಮಳೆ, ತೊಂದರೆಗಳ ಮಳೆ, ತಾಪತ್ರಯಗಳ ಮಳೆ, ವಿಘ್ನಗಳ ಮಳೆ, ಪ್ರತಿಬಂಧಕಗಳ ಮಳೆ, ಇವೆಲ್ಲ ತಾನೇ ನಿಂತೋಗೋದು. ಮುಂದೆ ನಂದಗೋಕುಲಕ್ಕೆ ಬರಬೇಕಾದ್ರೆ ಯಮುನಾ ನದಿ ಅಡ್ಡ, ಆ ನದಿ ದಾಟಬೇಕು. ಮಳೆ ಬಂದು ನದಿ ತುಂಬಿ ಹರಿತಾ ಇದೆ. ಅಲ್ಲಲ್ಲಿ ಸುಳಿ, ಮಧ್ಯೆ ಸಿಕ್ಕಾಕೊಂಡ್ರೆ ಮೇಲೆ ಬರಲ್ಲ. ಮಿಡ್ ನೈಟ್ ಒಂದು ದೋಣಿ ಇಲ್ಲ, ಇದ್ರೂ ಯಾರು ಕರ್ಕೊಂಡು ಹೋಗೋರಿಲ್ಲ. ಏನು ಮಾಡಬೇಕು? ನಾವಾದ್ರೆ ಏನು ಮಾಡ್ತಿದ್ವಿ? ಮನೆಗೆ ಬಂದು ನಾವು ಮನೆಗೆ ಬರೋದಕ್ಕೆ ಕಾಯ್ತಾ ಇರ್ತೀವಿ. ಅವನು ಮನೆಗೆ ಬರಲಿಲ್ಲ, ದೋಣಿ ಇದ್ರೇನು ಇಲ್ದಿದ್ರೇನು ದೇವರು ನನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ದಾನೆ. ಅವನೇ ಏನಾದರೂ ಮಾಡ್ತಾನೆ ಅಂತ ಧೈರ್ಯದಿಂದ ತುಂಬಿ ಹರಿಯುವ ನದಿಯಲ್ಲಿ ನಡೆದೇ ಹೋಗೋಣ ಅಂತ ಹೇಳಿ ಒಂದು ಹೆಜ್ಜೆ ನೀರೊಳಗಿಟ್ಟಲ್ಲಿ ಅಷ್ಟೇ. ಅವನು ಎಲ್ಲಿ ಹೆಜ್ಜೆ ಇಟ್ಟ ನೀರೇ ಇಲ್ಲ, ನದಿಯೇ 2 ಭಾಗ ಆಗಿಬಿಡ್ತು. ಅವರಿಗೆ ದಾರಿ ಮಾಡಿಕೊಟ್ಬಿಡ್ತು. ಶಾಸ್ತ್ರ ಹೇಳುತ್ತೆ, ನೀವು ಅಷ್ಟೇ ಜೀವನದಲ್ಲಿ ದೇವರನ್ನ ಹೊತ್ಕೊಂಡು ಹೃದಯದಲ್ಲಿ ಇಟ್ಕೊಂಡು ಹೊರಟ್ರೆ ಈ ಸಂಸಾರ ಅನ್ನುವ ಸಾಗರವು ಕೂಡ ನಿಮಗೆ ದಾರಿ ಮಾಡಿಕೊಡುತ್ತೆ. ಭವ ಪ್ರವಾಹೋಪಿ, ಭವ ಅಂದರೆ ಸಂಸಾರ. ಈ ಸಂಸಾರ ದೊಡ್ಡ ಸಾಗರ ಇದೆ. ಮೇಲಿಂದ ಮೇಲೆ ಅಲೆಗಳು ಬರ್ತಾ ಇರುತ್ತೀವಿ. ಕೆಲವು ಸತಿ ಜಗನ್ನಾಥ ಕ್ಷೇತ್ರ ಪೂರಿ ಒಳಗೆ ಆನೆ ಎತ್ತರದ ಅಲೆ ಬರುತ್ತೆ. ಭಾರಿ ದೊಡ್ಡ ದೊಡ್ಡ ಅಲೆಗಳು.
ಸ್ನಾನಗೀನ ಮಾಡೋದು ಬಹಳ ಕಷ್ಟ. ಒಬ್ಬ್ಯಾರೋ ಸಮುದ್ರ ತೀರದಲ್ಲೇ ಕೂತಿದ್ದ. ಟೂರ್ಗೆ ಹೋಗಿದ್ರು ಒಂದು 25-30 ಜನ. 29 ಜನ ಎಲ್ಲೋ ಕೂತು ಏನೋ ಮಾಡಿ ಸ್ನಾನ ಮಾಡ್ಕೊಂಡು ಬಂದು, ಒಬ್ಬ ಮಾತ್ರ ಆ ಸಮುದ್ರದ ಮುಂದೆನೇ ನೋಡ್ತಾ ಕೂತಿದ್ದ. ಅವನ ಜೊತೆ ಬಂದವರೆಲ್ಲ ಕೇಳಿದ್ರು, ನಮ್ದೆಲ್ಲ ಸ್ನಾನ ಆಯ್ತು, ನೀನಿನ್ನೂ ಇಲ್ಲೇ ಕೂತಿದ್ಯಲ್ಲ, ಯಾಕೆ ಸ್ನಾನ ಮಾಡಲಿಲ್ವಾ? ಅದಕ್ಕೆ ಅವನಂದ, ಈ ಅಲೆಗಳೆಲ್ಲ ನಿಂತು ಹೋಗ್ಲಿ, ಆಮೇಲೆ ನಾನು ಸಿಂಗಲ್ ಮಾಡ್ಕೊಂಡು ಬರ್ತೀನಿ ಅಂತ. ಅಲೆ ಎಲ್ಲರೂ ನಿಲ್ಲತ್ತಾ? ನಮ್ಮ ಸಂಸಾರದಲ್ಲೂ ಅಲೆಗಳಿದೆ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸ ಅಂಬಿಗ ನಾನಿನ ಇದೆ. ಅಂಬ ಅಂದ್ರೆ ಲಕ್ಷ್ಮಿ, ಅವಳಿಗೆ ಗ ಅಂದ್ರೆ ಜ್ಞಾನ ಕೊಡುವವ, ಗತಿ. ಅದಕ್ಕೆ ಅವನ ಹೆಸರೇನು? ಯಾರದು? ನಾರಾಯಣ. ಅವನನ್ನ ನಂಬಬೇಕು. ಅವನೊಬ್ಬನೇ ಈ ಅಲೆಯನ್ನ ಮೀರಿ ಇರುವವ. ಯಾವುದು ಆ ಅಲೆ? ಆರೇ ಆರಲೆ. ತೆರೆ ಅಂದ್ರೆ ಫ್ಲೆಕ್ಸ್. ಆರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದು ಯಾವತ್ತಾರು ನಿಲ್ಲತ್ತ? ಬದುಕಿರೋ ತನಕೂ ಇಲ್ಲ ಕಾಮ, ಇಲ್ಲ. ಒಂದಕ್ಕೆ 3ಕ್ಕೆ 3 ಫ್ರೀ. ಅದು ಬೈ 3 ಗೆಟ್ 3. ನೀವೆಲ್ಲ ಬರೀ ಬೈ 1 ಗೆಟ್ 1 ನೋಡಿದ್ರಿ, ಇದು ಬೈ 3 ಗೆಟ್ 3. ಯಾವುದದು? ಕಾಮ, ಕ್ರೋಧ, ಲೋಭ. ಇದಕ್ಕೆ ಮೋಹ, ಮದ, ಮಾತ್ಸರ್ಯ ಫ್ರೀ. ಕಾಮ ಅಂದ್ರೆ ಬೇಕು, ಸಿಗದಿದ್ರೆ ಕ್ರೋಧ, ಸಿಕ್ಕರೆ ಲೋಭ. ಇನ್ಯಾರಿಗೂ ಸಿಗ್ಬಾರ್ದು. ಒಂದು ಅಂಗಡಿಗೆ ಹೋಗಿ ಒಂದು ಸೀರೆ ಚೆನ್ನಾಗಿರೋದು ನಮ್ಮ ಮಾತ್ರ ಸಿಕ್ತು, ಇನ್ಯಾರಿಗೂ ಸಿಗ್ಬಾರ್ದು. ಯಾರೋ ಒಬ್ಬರಿಗೆ ಸಿಕ್ಬಿಟ್ರೆ ನಮಗೆ ಸಿಟ್ಟು, ನಮಗೆ ಸಿಕ್ಕರೆ ಇನ್ಯಾರಿಗೂ ಅದನ್ನು ಕೊಡಬಾರ್ದು. ಲೋಭ. ಅದರ ಮೇಲೆ ಮೋಹ, ಅದು ಉಟ್ಕೊಂಡು ಬಂದು ಮದ. ಇಲ್ಲದೆ ಇದ್ದವ್ರು ನೋಡಿದ್ರೆ ಹೊಟ್ಟೆ ಕಿಚ್ಚು, ಮಾತ್ಸರ್ಯ. ಎಲ್ಲ ಒಂದಕ್ಕೊಂದು ಪ್ರೀತಿ. ನಮ್ಮ ಹತ್ರ ಇಷ್ಟೊಂದು ಏನಿಲ್ಲ ಆಚಾರ್ಯ, ಒಂದೇ ಸಾಕು. ಒಂದಿದ್ರೆ 5 ಬಂದ್ಬಿಡುತ್ತೆ. ಇದ್ರ ಕಾಮ ಅಂತಿದೆಯಲ್ಲ, ಯಾವಾಗಲೂ ಇರೋದೆ. ಕಾಮ ಅಂದ್ರೆ ಡಿಸೈರ್ಸ್, ಬೇಕುಗಳು. ಜೀವನದಲ್ಲಿ ಬೇಕುಗಳಿಗೆ ಬ್ರೇಕ್ ಬೀಳೋ ತನಕ ಭಗವಂತ ಬೇಕಾಗೋಲ್ಲ. ಭಗವಂತ ಬೇಕು ಅಂತ ಆಗಬೇಕಾದ್ರೆ ಬೇಕುಗಳೆಲ್ಲ ಸಾಕಾಗಬೇಕು. ನಮಗೆ ಸಾಯೋವರೆಗೂ ಬೇಕುಗಳು ಇದ್ದೇ ಇರುತ್ತೆ. ಯಾರೋ ಒಬ್ಬರನ್ನು ಕರೆದ್ರು, ಬನ್ನಿ ಪ್ರವಚನಕ್ಕೆ ಹೋಗೋಣ. ಅಯ್ಯೋ ನನಗೂ ಆಸೆ ರೀ, ಮನೇಲಿ ಮಗಳಿದ್ದಾಳೆ ನೋಡಿ, ಅವಳದೊಂದು ಮದುವೆ ಆಗಿಬಿಟ್ರೆ ಏನು ಕಾಮನೆ ನಿಂದು? ಬಯಕೆ ಏನು? ಮಗಳ ಮದುವೆ ಆಗ್ತದೆ. ದೇವರು ನೋಡಿದ, ಮಗಳ ಮದುವೆ ಆದ್ಮೇಲೆ ಇವ್ರು ಪ್ರವಚನಕ್ಕೆ ಬರೋದಂದ್ರೆ ಒಂದು ಗಂಡು ತೋರಿಸೇ ಬಿಡೋಣ ಅಂತ ಒಂದು ಗಂಡು ಸಿಕ್ಕೇ ಬಿಟ್ಟು ಮದುವೆ ಬಿಟ್ಟು ಮಾಡಿ ಒಂದು 8 ತಿಂಗಳು 10 ತಿಂಗಳು ಪ್ರವಚನವೂ ಡೇಟ್ ಕೊಡೋದೇ ಲೇಟ್ ಇತ್ತು. 8 ತಿಂಗಳಾದ್ಮೇಲೆ ಕರೆದು, ಬನ್ನಿ ಈಗ. ಅಯ್ಯೋ ನನಗೂ ಬರಬೇಕು ಅಂತ ಆಸೆ ಇತ್ತು ರೀ, ಆದರೆ ನಮ್ಮ ಮಗಳು ಮನೆಗೆ ಬಂದು ಹೇಳಲ್ಲ, ಕ್ಯಾನ್ಗೆ ಅವಳು. ಇನ್ನು 8 ತಿಂಗಳು ಬಿಟ್ಟು ಇನ್ನೊಮ್ಮೆ ಕರೆದರು, ಈಗ ಬನ್ನಿ ಪ್ರವಚನಕ್ಕೆ. 2 ಸತಿಯಿಂದ ಬರ್ತೀನಿ ಅಂದ್ರಿ. ಅಯ್ಯೋ ನನಗೂ ಬರೋಕ್ಕೆ ಆಗ್ತಿಲ್ಲ, ಏನು ಮಾಡಲಿ? ಆ ಮಗು ಬಾಣಂತನ ಅಂತ 3 ತಿಂಗಳು ಅವರೇ ಇಟ್ಕೊಂಡು, ಆಮೇಲೆ ಆ ಗಂಡಿನ ಮನೆಯವ್ರು ಹೇಳಿದ್ರು 3 ತಿಂಗಳಿಗೆ ಹಿಂಗೆ ಕಳ್ಸ್ಕೊಟ್ಬಿಡಿ ಸಾಕು, ನಮ್ಗೆ ಗೋಳಿಕೊಂಡಿದ್ದು ಇನ್ನು 2 ತಿಂಗಳು ಇಟ್ಕೊಳ್ಳಿಲ್ಲ. ಎಕ್ಸ್ಟೆನ್ಷನ್ 7 ತಿಂಗಳು, ಅದೇ ಗೋಳು ಮುಗೀತು. ಆಮೇಲಿಂದ ಈಗ ಇಲ್ಲ, ಆ ಮಗುಗೇನೋ ಒಂದು ನಾಮಕರಣ ಅಂತ ಅದು ಮಾಡಿದ್ಮೇಲೆ ಎಲ್ಲಿ ಕರೆದ್ರು ಬರ್ತೀನಿ. ನಾಮಕರಣನೂ ಆಯಿತು, ಈಗ ಬರ್ತೀನಿ. ಅಯ್ಯೋ ಎಲ್ಲಿ ಮನೆಯಲ್ಲಿ ಬಿಟ್ಟು ಬರಲಿ ನಾನು? ಅವ್ ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗ್ತಾರೆ, ಮಗು ನೋಡ್ಕೊಳ್ಳೋರು ಯಾರು?
ಬರ್ತೀರಿ ಉಪನ್ಯಾಸಕ್ಕೆ? ಟೈಮೇ ಇಲ್ಲ. ನೀವಾಗ ನೀವು ಮಾಡ್ಕೊಂಡ್ರೆ ಟೈಮ್ ಇಲ್ಲಿ ಕೆಲಸ ಇಲ್ಲದೆ ಇದ್ದವ್ರು ಯಾರಿದ್ದೀರಿ ಹೇಳಿ? ಕೆಲಸ ಇರೋರಿಗೆ ಒಂದೇ ಕೆಲಸ, ಕೆಲಸ ಇಲ್ದಿದ್ದವ್ರಿಗೆ ನೂರಾರು ಕೆಲಸ. ಹೌದಾ ಅಲ್ವಾ? ರಿಟೈರ್ ಆಗೋವರೆಗೂ ಅವ್ರಿಗೇನು ಗೊತ್ತಾಗಲ್ಲ. ಆಫೀಸ್ಗೆ ಹೋಗ್ತಾರೆ, ಆಫೀಸ್ಗೆ ಹೋಗ್ತಾರೆ, ಇಷ್ಟೇ ಗೊತ್ತಿರುತ್ತೆ. ಆಮೇಲೆ ಇದೆ ನೋಡಿ, ವಾಟರ್ ಬಿಲ್ ಕಟ್ಟು, ಎಲೆಕ್ಟ್ರಿಕ್ ಬಿಲ್ ಕಟ್ಟು, ಮೊಮ್ಮಗು ಬಿಟ್ಕೊಂಡು ಬಾ, ಮೊಮ್ಮಗನ್ ಕರ್ಕೊಂಡು ಬಾ, ಏನು ಕೆಲಸ. ಇವತ್ತು ಅವ್ರ ಮನೆ ವೈಕುಂಠ, ಇವತ್ತು ಮನೆಯಲ್ಲಿ ನಾಮಕರಣ, ಇವತ್ತು ಅವ್ರ ಮನೆ ಷಷ್ಠಿ ಪೂರ್ತಿ ಶಾಂತಿ. ನಾನು ಎಲ್ಲ ನಮ್ಮ ಮನೆಗೆ ಹಿರಿಯ ನೋಡಿ ಹೋಗ್ತಿದ್ರು ಅವ್ರು ಬೇಜಾರು ಮಾಡ್ತಾರೆ. ಓಡಾಟವೇ ಓಡಾಟ, ಏನೇ ಬೋರಿ ತಾರಾಟ ಅಂದರೆ ಯಾವ ಊಟ ಅಂತ. ಈ ಬೋರನ್ನೊಂದು ಓಡಾಟವೇ ಓಡಾಟ. ಜೀವನದಲ್ಲಿ ದೇವರಿಗಾಗಿ ನಮ್ದು ಓಡಾಟವೇ ಇಲ್ಲ. ಶಂಕರರು ಹೇಳ್ತಾರೆ, ಆದಿಶಂಕರಾಚಾರ್ಯರು, ಬಾಲಸ್ತಾವತು ಕ್ರೀಡಾಸಕ್ತ, ತರುಣಾಸ್ತಾವತು ತರುಣೀಸಕ್ತ, ವೃದ್ಧಾಸ್ತಾವತು ಚಿಂತಾಸಕ್ತ, ಪರಮೇ ಬ್ರಹ್ಮಣಿ ಕೋಪಿನಾಸಕ್ತ. ಸಣ್ಣ ವಯಸ್ಸಲ್ಲಿ ಆಟದಲ್ಲಿ ಕಳೆದ್ವಿ, ಸ್ವಲ್ಪ ದೊಡ್ಡವರಾದಾಗ ಮದುವೆ ಮಾಡ್ಕೊಂಡ್ವಿ, ವಯಸ್ಸಾದ್ಮೇಲೆ ಚಿಂತೆ, ದೇವರ ಚಿಂತೆ ಮಾತ್ರ ಯಾರಿಗೆ. ಅದರಿಂದ ನಾವೇ ದೇವರ ಕಥೆಗಾಗಿ ಟೈಮ್ ಮಾಡಿಕೊಂಡ್ರೆ ಉಂಟು, ಇಲ್ಲದೆ ಇದ್ರಿಲ್ಲ. ಭಗವಂತನನ್ನ ಹಿಡಿದು ಹೊರಟ್ರಿ ಅಂತಾದ್ರೆ ಈ ಸಂಸಾರದಲ್ಲಿ ಈ ಕಾಮಗಳು ಅನ್ನುವ ಅಲೆಗಳು ನಿಮ್ಮನ್ನು ಏನು ಮಾಡಲ್ಲ. ನೀವು ಆರಾಮಾಗಿ ಭಗವಂತನ ಕಥಾ ಅನ್ನುವ ಜಲದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಸಾಕು. ಈಗ ಹಾಗೆ ದಾಟ್ಕೊಂಡು ಹೋದ, ಅದು ಯಮುನಾ ನದಿ. ಅವಳು ಯಾಕೆ ದಾರಿ ಬಿಟ್ಲು ಇವನಿಗೆ? ಯಾಕಂದ್ರೆ ಅವಳು ತನ್ನ ಅಲೆಗಳಿಂದ ಮೇಲೆ ಹೀಗೆ ನೋಡಿದ್ಲಂತೆ, ನೀರು ಚಿಮ್ಮತ್ತಲ್ಲ. ಆ ಯಮುನೆ ಚಿಮ್ಮಿ ಹೀಗೆ ನೋಡಿದ್ಲು, ಯಾರಿರೋದು ಇವನು, ಯಾರನ್ನ ಎತ್ಕೊಂಡ್ಬರೋದು? ನೋಡಿದ್ರೆ ಶಂಖಚಕ್ರ ಗದಾಪಾಣಿಯಾದ ನಾರಾಯಣ. ಅವಳು ಅಂದ್ಕೊಂಡ್ಳು, ಇವನಿಗೆ ಏನಾದ್ರು ದಾರಿ ಬಿಡದಿದ್ರೆ ನನ್ನ ಕತೆ ಮುಗೀತು. ಯಾಕೆ? ಅಯ್ಯೋ, ನಮ್ಮ ಯಜಮಾನ್ರನ್ನೇ ಬಿಡ್ಲಿಲ್ಲ ಇವನು. ಯಾರು? ಆಮೇಲಿದ್ದಾನಲ್ಲ ಮಗು ಅಲ್ಲ ಅವನೇ ರಾಮ. ರಾಮಾವತಾರ ಕಾಲದಲ್ಲಿ ಲಂಕೆಗೆ ಹೋಗ್ಬೇಕು ಅಂತ, ಸೇತುವೆ ಕಟ್ಟಬೇಕು ಅಂತ ನಮ್ಮ ಯಜಮಾನ್ರ ಮನೆ ಮುಂದೆ ಕೂತಿದ್ದ. ಅವ್ರ ಯಜಮಾನ್ರು ಯಾರು? ವರುಣ, ಸಮುದ್ರ ರಾಜ. ಗಂಗಾ ಯಮುನಾ 7 ನದಿಗಳು ಸಮುದ್ರವನ್ನು ಸೇರುವಂಥದ್ದು, ಗಂಡನ ಮನೆ ಸೇರುವಂಥದ್ದು. ಸಮುದ್ರ ಬಂದು ಗಂಡು, ಈ ನದಿಗಳೆಲ್ಲ ಹೆಣ್ಣು. ಆ ಸಮುದ್ರದ ದಂಡೆಯಲ್ಲಿ ರಾಮ ಕೂತ 3 ದಿನ. ಈ ಸೈಲೆಂಟ್ ಆಗಿರೋರನ್ನ ಯಾರು ಕೇರ್ ಮಾಡಲ್ಲ. ನೀವೆಲ್ಲರೂ ಹೋಗಿ ಕೂಡ ಸೈಲೆಂಟ್ ಆಗಿ ಕೂತ್ಬಿಟ್ರೆ ನೀವು ಯಾವಾಗ ಬಂದ್ರಿ ಕೂಡ ನಿಮ್ಮನ್ನು ಯಾರು ಕೇಳಿ. ಈ ಕೆಲವರು ಬಂದಾಗಿಂದು ಹೋಗೋವರೆಗೂ ಜೋರ್ ಮಾಡ್ತಿರ್ತಾರೆ. ಅವ್ರು ಜೋರು ಮಾಡೋದು ನೋಡಿ ಮೊದಲು ಅವ್ರು ತಿಂಡಿ ಕಾಫಿ ಕೊಟ್ಬಿಡಮ್ಮ, ಆಮೇಲೆ ಊಟ ಟೈಮ್ ಮೊದಲು ಅವ್ರಿಗೆಲ್ಲ ಹಾಕ್ಬಿಡೋರಿಗೆ ಶುಗರ್ ನೋಡಿ, ಅದಕ್ಕೆ ಸ್ವಲ್ಪ ಒಳಗೆ ಬಿಟ್ಟರೆ ಸರಿ ಹೋಗ್ಬಿಡ್ತಾರಲ್ಲ ಅಲ್ವಾ? ಹಾರಾಡಿ ಕೂಗಾಡಿ ಬಿಚ್ಚಾಡಿದ್ರೇ ನಿಮ್ಗೊಂದು ಸ್ಥಾನ ಮಾನ. ಸೈಲೆಂಟ್ ಇದ್ರೆ ಯಾರು ನಿಮ್ಮನ್ನು ಯಾವ ದಾಸ ಕೂಡ ಮಾತಾಡ್ತಾರೆ. ಈ ರಾಮದೇವ್ ಸುಮ್ಮನೆ ಸೈಲೆಂಟ್ ಆಗಿ ಕೂತ್ರೆ ಈ ವರುಣ ನೆಗ್ಲೆಕ್ಟ್ ಮಾಡಿಬಿಟ್ಟ, ಉದಾಸೀನ ಮಾಡ. ರಾಮಂಗೆ ಸಿಟ್ಟು ಬಂತು. ನಾನು ರಾಮಚಂದ್ರ, ಚಂದ್ರ ಅಂದ್ರೆ ಕೂಲಾಗಿರೋ ಅನ್ಕೊಂಡಿದ್ಯಾ? ನಾನೇ ಕೃಷ್ಣ ಸೂರ್ಯ, ನಾನೇ ಚಂದ್ರವಂಶದಲ್ಲೆಲ್ಲ ಹುಟ್ಟಿದ್ದು, ನಾನು ಹುಟ್ಟಿದ್ದು ಸೂರ್ಯವಂಶ ಅಂತ ಹೇಳಿ ಸಿಟ್ಟಿನಿಂದ ಹುಬ್ಬು ಹೀಗೆ ಗಂಟು ಹಾಕದಂತೆ ದೇವರು. ಆ 2 ಹುಬ್ಬು ಸೋಕಿದಾಗ ಒಂದು ಸ್ಪಾರ್ಕ್, ಒಂದು ಕಿಡಿ ಹಾರ್ತಂತೆ. ಅದು ಸಮುದ್ರದ ಒಳಗೆ ಬಿತ್ತು. ಆ ಒಂದು ಕಿಡಿಗೆ ಇಡೀ ಸಮುದ್ರದ ನೀರು ಕುದಿಲಿಕ್ಕೆ ಶುರುವಾಯಿತು. ಒಳಗಿರುವ ಜಲಚರಗಳೆಲ್ಲ ಬಿಲ 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 ಬಸಾಟಿ. ಆಗ ವರುಣನ್ ಗೊತ್ತಾಯ್ತು, ಇದು ಸೈಲೆಂಟ್ ಅಲ್ಲ, ಇದು ಯಾವುದೋ ಕೂತಿರೋದು ಭಾರಿ ಸ್ಟ್ರಾಂಗ್ ಇದೆ. ಮೇಲ್ ಬಂದು ಸ್ವಲ್ಪ ಡೀಪ್ ಆಗಿ ಆ ಮುಖ ನೋಡ್ದ, ಗೊತ್ತಾಗುತ್ತೆ ಇವನು ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾಡಿನರಿ. ಇವನು ಜನ ಅಲ್ಲ, ಇವನು ಜನಾರ್ದನ ಅಂತ ತಿಳಿದು
ತಾನು ಮಾಡಿದ ತಪ್ಪಿನ ಅರಿವಾಗಿ ತನ್ನ ಎಲ್ಲ ಹೆಂಡಂದಿರ ಜೊತೆಗೆ ಪೂರ್ಣ ಕುಂಭದೊಂದಿಗೆ ರಾಮನಿಗೆ ಸ್ವಾಗತ ಮಾಡಿ ಪಾದಪೂಜೆ ಮಾಡಿ ನನ್ನ ಅಪರಾಧವನ್ನು ಕ್ಷಮಾ ಮಾಡು ರಾಮ, ನೀ ಏನು ಬೇಕಾದ್ರೂ ಮಾಡು, ಇದೆಲ್ಲ ನಿಂದೇ ಮನೆ ಅಂತ ಕೈ ಬಿಟ್ಟ. ಈ ವರುಣ ಸಮುದ್ರ ರಾಜ ರಾಮನ ಪಾದಪೂಜೆ ಮಾಡುವಾಗ ಹೆಂಡತಿಗಳನ್ನೆಲ್ಲ ಕರೆದಿದ್ದ. ಅದರಲ್ಲಿ ಹೆಂಡತಿಗಳು ಯಾರು? ಗಂಗಾ, ಯಮುನಾ, ಸಿಂಧು, ಕಾವೇರಿ ಇವರೆಲ್ಲ. ಅದರೊಳಗೆ ಎರಡನೇ ಅವಳು ಯಾರು? ಯಮುನೆ. ಅವಳಿಗೆ ಈಗ ನೆನಪು ಬಂತು, ಹೋದ ಜನ್ಮದಲ್ಲಿ ಇವನು ರಾಮನಾದಾಗ ನಮ್ಮ ಯಜಮಾನರನ್ನೇ ಬಿಡಲಿಲ್ಲ, ಈಗ ನನ್ನ ಬಿಟ್ಟಾನ, ಇನ್ನ ನಮ್ಮ ಅಕ್ಕನೂ ಬಿಡ್ಲಿಲ್ಲ, ಇವನಲ್ಲ, ಇವನು ಭಕ್ತರೇ ಡೇಂಜರ್. ಯಾರು ಭಕ್ತರು? ಭಗೀರಥ ಗಂಗೆಯನ್ನ ತಂದ. ಗಂಗೆ ಬರುವ ಹೇಳಿದ್ರು, ನಾನು ಭಾರಿ ಫೋರ್ಸ್, ನಾನು ತಿರುಗಿ ನೀನು ನೋಡ್ಬೇಡ, ನಿಂಪಾಡಿ ನೀವು ಹೋಗ್ತೀರಿ, ಎಲ್ಲಿಗೆ ಹೋಗ್ಬೇಕು ಅಲ್ಲಿವರೆಗೂ ಬರ್ತೇನೆ. ಇವನು ಬರ ಬಂದ. ಅದು ಪಾತಾಳದಲ್ಲಿ ಇವೊಂದು ಪಿತೃಗಳು, ಸಗರ ರಾಜನ 60,000 ಮಕ್ಕಳು ಸುಟ್ಟು ಬೂದಿ ಆಗಿದ್ರು. ಅವ್ರಿಗೆ ಉದ್ಧಾರ ಆಗಬೇಕಾದ್ರೆ ಈ ಗಂಗಾ ನದಿ ಅದರ ಮೇಲೆ ಹರಿಬೇಕಿತ್ತು. ಅದಕ್ಕೆ ಅಲ್ಲಿವರೆಗೂ ಗಂಗೆ ಕರ್ಕೊಂಡು ಹೋಗ್ಬೇಕಿತ್ತು. ಇವನು ಬರ ಹೊರಟ. ಅದು ಹಾಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಬ್ಬ ಋಷಿಗಳ ಆಶ್ರಮ, ಅದು ಸಾಯಂಕಾಲ, ಜನ್ನು ಋಷಿಗಳು ಅಂತ. ಅವ್ರ ಪಾಡಿಗೆ ಅವರು ಮನೆಯಿಂದ ಹೊರಗೆ ಪಂಚತ್ರ ನೀರು ಇಟ್ಕೊಂಡು ಸ್ನಾನ ಸಂಧ್ಯಾವಂದನೆ ಮಾಡಿ ಕೇಶವಾಯ ಸ್ವ ನಾರಾಯಣಾಯ ಸ್ವ ಅಂತಿದ್ರು. ಇವು ಗಂಗೆ ಬರ್ರಂತ ಇವನೇನು ಮಾಡಿದ? ಭಗೀರಥ ಆಚಾರ ಮನೆ ಮುಂದೆ ಹೊರಟೋದ. ಈ ನದಿ ಬರ್ಬೇಕಲ್ಲ, ಮನೆ ಮುಂದೆ ಅಲ್ಲ, ಮನೆ ಹಿಂದೆ ಬಂದು ಮನೆನೂ ಕೊಚ್ಕೊಂಡು ಕೂತು ಮೂಗು ಹಿಡ್ಕೊಂಡು ಆಚಾರ ಅವ್ರನ್ನೂ ಕೊಚ್ಕೊಂಡು ಅವ್ರ ಪಂಚತ್ರ ಅವ್ರದೆಲ್ಲ ನಾವು ಕಣ್ಣು ಮುಚ್ಕೊಂಡು ಹೀಗೆ ಮಾಡ್ತಾ ಇದ್ರು. ಕಣ್ಣು ಬಿಟ್ಟು ನೋಡ್ತಾರೆ ಸ್ವಿಮ್ಮಿಂಗ್ ಪೂಲ್. ಇದೇನು ಸ್ವಿಮ್ಮಿಂಗ್ ಪೂಲ್ ಅಂದ್ರು ಅಲ್ಲ, ದೊಡ್ಡ ನದಿ ಪ್ರವಾಹ, ಎಲ್ಲಿ ನೋಡಿದ್ರು ನೀರು ನೀರು ನೀರು. ಯೋಚನೆ ಮಾಡಿ, ನಮ್ಮ ಮನೆ ಮುಂದೆ ಒಂದು ಕೆರೆ ಕೂಡ ಇರಲಿಲ್ಲ, ಇಷ್ಟೊಂದು ನೀರು ಎಲ್ಲಿಂದ ಬಂತು ಅಂತ ಹೀಗೆ ಯೋಚನೆ ಮಾಡಿದ್ರು. ಅವ್ರಿಗೆ ಗೊತ್ತಾಯ್ತು, ಓ ಇದು ಭಗವಂತನ ಪಾದದಿಂದ ಹರಿದು ಹೊರಬಂದ ಗಂಗೆ. ಎಷ್ಟು ಜಂಬ ಇವಳಿಗೆ ಅಲ್ವಾ? ಮಿನಿಸ್ಟ್ರು ಮನೆ ಹೆಣ್ಮಕ್ಳಿಗೆ ಜಂಬ ಇರುತ್ತೆ. ಎಲೆಕ್ಷನ್ನೇ ಇಲ್ಲದ ರಾಜಾದಿರಾಜನಾದ ಭಗವಂತನ ಮಗಳು, ವಿಷ್ಣು ಪಾದೋದ್ಭವೇ, ಎಷ್ಟು ಜಂಬ ಇವಳಿಗೆ ಮಾಡ್ತೀನಿ ಅಂತ ಹೇಳಿ ಆಚಾರ ಕೂತೋರು ನಿಂತು ಆ ನೀರೊಳಗೆ ಕೈ ಹಾಕಿ ಸ್ವರ್ರಂತ ಒಂದ್ಸತಿ ಕೇಶವಾಯ ಸ್ವಾಹ ಅಂತ ಕುಡಿದ್ಬಿಟ್ರಿ. ಇಡೀ ನೀರನ್ನು ಒಂದೇ ಆಪೋಷ್ಣ ಕುಡಿದ್ಬಿಟ್ರಿ. ನಾರಾಯಣಾಯ ಸ್ವಾಹಕ್ಕೆ ನೀರೇ ಇಲ್ಲ, ಪೂರ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಆಗ್ತಿದೆ. ಇವನು ಮುಂದೆ ಹೋಗ್ತಿದ್ನಲ್ಲ, ಅವನಿಗೆ ಝುಳು 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 ಶಬ್ದ ಕೇಳ್ತಿತ್ತು, ಈ ಸೌಂಡೇ ಇಲ್ಲ. ಎಲ್ಲಿ ಹೋದ್ಲು ಅಂತ ಹಿಂಗೆ ನೋಡ್ತಾನೆ, ಒಂದು ಡ್ರಾಪ್ ನೀರಿಲ್ಲ ಇಲ್ಲಿ. ಎಲ್ಲಿದ್ದು ಎಷ್ಟು ಕಷ್ಟಪಟ್ಟು ತಂದಿದ್ದು. ಈ ಆಚಾರ ಮತ್ತೆ ಮನೆ ಮುಂದೆ ಮೂರು ಹಿಡ್ಕೊಂಡು ಸೇಮ್ ಪ್ಲೇಸಲ್ಲಿ ಹಾಗೆ ಗೊತ್ತಾಯ್ತು ಈ ಆಚಾರದೇ ಈ ಮಹಿಮ. ಅವ್ರಿಗೆ ಬಂದು ಪ್ರದಕ್ಷಿಣೆ ಮಾಡಿ ಅವ್ರ ಕಾಲಿಗೆ ಬಿದ್ದು, ನಾನು ನಮ್ಮ ಪಿತೃಗಳನ್ನು ಉದ್ಧಾರ ಮಾಡಬೇಕು ಅಂತ ದೇವಲೋಕದ ಗಂಗೆಯನ್ನ ಭೂಮಿಗೆ ತಂದ್ರೆ ಕುಡಿದು ಕೂತು ಬಿಟ್ರಲ್ಲ ನೀವು, ಏನಾರು ಮಾಡಿ ನಮಗೊಂಚೂರು ಕೊಡಿ ಅಂದ್ರೆ ಮೆಲ್ಲಗೆ ಕಿವಿಯಿಂದ ಬಿಟ್ಟಂತೆ. ಸಣ್ಣದೊಂದು ಫ್ಲೋ, ಒಂದು ಹರಿವು ಕಿವಿಯಿಂದ ಬಂದ ಕಾರಣ ಅವಳಿಗೆ ಜಾಹ್ನವಿ ಅಂತ ಹೆಸರು ಬಂತು ಅಂತ ವರ್ಣನೆ ಮಾಡ್ತಾರೆ. ಇದನ್ನೆಲ್ಲ ತಿಳಿದವಳು ಯಮುನೆ. ಭಗವಂತನ ಮಹಿಮಾ, ಭಗವಂತನ ಭಕ್ತರ ಮಹಿಮಾ ಹೀಗಿರುವಾಗ ಜೀವನದಲ್ಲಿ ಯಾರನ್ನ ಎದುರಾಕೊಂಡ್ರೂ ಪರವಾಗಿಲ್ಲ, ದೇವರು ದೇವರ ಭಕ್ತರನ್ನ ಎದುರು ಹಾಕೋಬಾರ್ದು, ಅವರಲ್ಲಿ ದ್ವೇಷ ಮಾಡಬಾರ್ದು. ಆದ್ರಿಂದ ನಾನೇನಾದ್ರೂ ಈ ವಸುದೇವನನ್ನೋ ಕೃಷ್ಣನನ್ನೋ ಎದುರು ಹಾಕೊಂಡ್ರೆ ನನ್ನ ಕಥೆ ಏನಾದೀತು ಅಂತ ಹೇಳಿ ಹೆದರಿದ ಯಮುನೆ ಈ ಭಾಗ ಆಗಿಲ್ಲ. ಕಥೆ ದೇವರನ್ನ ಹಿಡಿದು ಹೊರಟವರಿಗೆ ಸಂಸಾರವೇ ಹೆದರುತ್ತೆ. ನಾವಿವತ್ತು ಸಂಸಾರಕ್ಕೆ ಹೆದರಿದ್ದೇವೆ, ಹುಟ್ಟು ಸಾವಿಗೆ ಹೆದರಿದ್ದೇವೆ, ಹುಟ್ಟು ಸಾವಿನ ನಡುವೆ ಇರುವ ಮುಪ್ಪಿಗೆ ಹೆದರಿದ್ದೇವೆ, ಈ ನಡುವೆ ಬರುವ ರೋಗ ರುಜಿನಗಳಿಗೆ ಹೆದರಿದ್ದೇವೆ, ಆಪರೇಷನ್ಗೆ ಹೆದರಿದ್ದೇವೆ, ಡಾಕ್ಟರ್ಗೆ ಹೆದರಿದ್ದೇವೆ, ಮೆಡಿಸನ್ಗೆ ಹೆದರಿದ್ದೇವೆ. ಬರೀ ಭಯ 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 ಭಯ. ಈ ಭಯ ಹೋಗಬೇಕು ಅಂತಾದರೆ ಭಗವಂತನ ದಯ ಆದರೆ ಭಯ ಹೋಗುತ್ತೆ. ದೇವರ ದಯಕ್ಕಾಗಿ ತಾನು
ವಿಭಾಗ ಆಗಿದ್ದಾಳೆ. ದೇವರು ಸಂತೋಷಪಟ್ಟ. ವಸುದೇವ ನಡ್ಕೊಂಡು ಹೋದರೆ ನಂದಗೋಪನ ಮನೆಯಲ್ಲಿ ಎಲ್ಲ ಮಲಗಿಬಿಟ್ಟಿದ್ದಾಳೆ. ನಂದಂ ರಜಂ ಶ್ವೈರುಪೇತ್ಯ ತತ್ರ ತಂಗುಪಾನ್ ಸುಷುಪ್ತಾನ್ ಉಪಲಭ್ಯ ನಿದ್ರಯ. ಎಲ್ಲ ನಂದಗೋಕುಲದಲ್ಲಿ ಎಲ್ಲರೂ ಮಲಗಿದ್ರು. ಇಲ್ಲಿ ನಂದಗೋಕುಲದಲ್ಲಿ ಮಲಗಿದವರೆಲ್ಲ ದೇವತೆಗಳು. ಅಲ್ಲಿ ಕಂಸನ ಮನೆಯಲ್ಲಿ ಮಲಗಿದ್ದವರೆಲ್ಲ ದೈತ್ಯರು. ಟೈಮ್ ಸೇಮ್. ಒಂದ್ ಕಡೆ ಮಲಗಿದ್ರೆ ದೈತ್ಯರು, ಇನ್ನೊಂದ್ ಕಡೆ ಮಲಗಿದ್ರೆ ದೇವತೆಗಳು. ಅಂದ್ರೆ ನೀವು ಯಾರನ್ನು ಬೇಕಾದ್ರೂ ದೈತ್ಯರು ಅಂತೀರಿ, ದೇವತೆಗಳು ಅಂತೀರಿ. ಆಚಾರ್ಯ ಎಲ್ಲರೂ ಒಂದೇ ನಿದ್ದೆ ಬಂದಾಗ ಯಾಕೆ ಕತೆ ಹಾಗಲ್ಲ, ನಿಮ್ಗೆ ಬೇಗ ಅರ್ಥ ಆಗಲಿ ಅಂತ ಹೇಳ್ತೀನಿ. ಈ ಟಿವಿ ಸೀರಿಯಲ್ ಬರುವಾಗ ನಿದ್ದೆ ಬಂದ್ರೆ ದೇವತೆಗಳು, ಪುರಾಣ ಕೇಳುವಾಗ ನಿದ್ದೆ ಬಂದ್ರೆ ನಾನೇನು ಹೇಳಲ್ಲ, ಯಾಕೆ ಸುಮ್ಮನೆ ನಾವೇ ಅಲ್ವಾ. ಎಲ್ಲಿ ನಿದ್ದೆ ಇದೆ, ಸೇಮ್ ಟೈಮ್ ಒಂದೇ. ಟಿವಿ ಮುಂದೆ ಕೂತಾಗ ನಿದ್ದೆ ಬಂತು, ಸೇಮ್ ಟೈಮ್ ಕೃಷ್ಣನ್ ಕತೆ ಬಂದ ಹಾಗೆ ಬಂತು. ಇಷ್ಟೇ ವ್ಯತ್ಯಾಸ. ಮತ್ತು ಅವರೆಲ್ಲ ಯಾಕೆ ಮಲಗಿದ್ರು ನಂದಗೋಕುಲದಲ್ಲಿ ಅಂದ್ರೆ, ನಂದಗೋಪನ ಕಡೆಯವರಿಗೆ ಲಕ್ಷ್ಮಿ ಬೇಡ. ಅವರು ನಾರಾಯಣ ಬರೋವರೆಗೂ ನಾವು ಕಣ್ಣು ಬಿಡೋಲ್ಲ ಅಂತ ಕಣ್ಣು ಮುಚ್ಕೊಂಡು ಕೂತೀವಿ. ಇಲ್ಲಿರೋರು ನಮ್ಗೆ ನಾರಾಯಣ ಬೇಡ, ಲಕ್ಷ್ಮಿ ಬರೋವರೆಗೂ ನಾವು ಕಣ್ಣು ಬಿಡೋಲ್ಲ ಅಂತ ಕಂಸನ ಕಡೆಯವರು. ಸೀತಾ ಬೇಕು, ರಾಮ ಬೇಡ ಅನ್ನುವ ರಾವಣ ದೈತ್ಯ. ಅವನು ಹುಟ್ಟಿನಿಂದ ಬ್ರಾಹ್ಮಣನೇ, ಆದರೆ ಬುದ್ಧಿ ಮಾತ್ರ ದೈತ್ಯ ಬುದ್ಧಿ. ಪರಸ್ತ್ರೀ ಪರಧನದಲ್ಲಿ ಕಣ್ಣು ಯಾರಿಡ್ತಾರೆ ಅವ್ರಿಗೆ ಜಾತಿ ಇಲ್ಲ. ಜಗತ್ತಲ್ಲಿ ಎರಡೇ ಜಾತಿ, ಒಂದು ಒಳ್ಳೆಯವರು, ಒಂದು ಕೆಟ್ಟವರು. ಒಂದು ಹರಿಭಕ್ತರು, ಇನ್ನೊಂದು ಹರಿದ್ವೇಷರು. ಈ ದೇಶದಲ್ಲಿ ಇಬ್ಬರೇ, ದೇಶಭಕ್ತರು, ದೇಶದ್ರೋಹಿಗಳು. ಯಾರಿರ್ಬೇಕು ಈ ದೇಶದ ಒಳಗೆ? ದೇಶಭಕ್ತರಿರ್ಬೇಕು, ದೇಶದ್ರೋಹಿಗಳಿರ್ಬಾರ್ದು. ತಿಂದ ಮನೆಗೆ ಕನ್ನ ಹಾಕೋರ್ನ ಇಟ್ಕೊಂಡ್ರೆ ಅವ್ರನ್ನ ಇಟ್ಕೋಬೋದಾ? ಇಟ್ಕೊಳ್ಬಾರ್ದು. ಉಗ್ರವಾದ ಶಿಕ್ಷೆ ಕೊಡಬೇಕು ಅಲ್ವಾ. ಆ ರೀತಿಯಲ್ಲಿ ಅಲ್ಲಿ ನಂದಗೋಕುಲದಲ್ಲಿ ಅವರಿಗೆ ಪರಸ್ತ್ರೀ ಬೇಡ. ಪರಸ್ತ್ರೀನೇ ಬೇಡ ಅಂದಮೇಲೆ ಪರಮಾತ್ಮನ ಸ್ತ್ರೀ ಯಾರದು? ದುರ್ಗಾದೇವಿ. ಅವಳು ನಮಗೆ ಯಾಕಪ್ಪ, ನಮ್ಮ ತಾಯಿ ಕೂಡ ಅವಳನ್ನ ಯಾಕೆ ನಾವು ನೋಡೋಣ? ನಮಗೆ ನಮ್ಮ ಅಪ್ಪ ಬರಲಿ ಅಂತ ತಿಮ್ಮಪ್ಪ ಬರಲಿ, ಕೃಷ್ಣಪ್ಪ ಬರಲಿ, ಅವನ್ನೇ ಕಂಡುಬಿಟ್ರೆ ನಾವು ಬೆಳಗಾಗಿ ಎದ್ದು ಯಾರ ಮುಖ ನೋಡ್ತೀವಿ? ದೇವರ ಮುಖ. ಇವರು ಅಷ್ಟೇ, ಬೆಳಗಾಗಿದ್ರೆ ದೇವರು ಬರ್ತಾನೆ, ಅವನ ಮುಖ ನೋಡೋಣ, ಅಲ್ಲಿವರೆಗೂ ಯಾರಿಗೂ ಮುಖ ಅಡ್ಡಡ್ಡ ಬರೋದು ಬೇಡ ಅಂತೇಳಿ ಅವರೆಲ್ಲ ಎಲ್ಲ ಕಣ್ಣು ಮುಚ್ಚಿದ್ರು ಅಂದ್ರೆ ನಿಮಗೆ ಆಶ್ಚರ್ಯ. ಯಾರಾದ್ರೂ ಕಣ್ಣು ಮುಚ್ಚಿ ಮಲಗ್ಬೋದು. ಹಡಿಯೋರಿಗೆ ನಿದ್ದೆ ಬರುತ್ತಾ? ಬರೋದೇ ಇಲ್ಲ. ಅವ್ರಿಗೆ ಒಂದೇ ಸತಿಗೆ 64 ಮೂಳೆಗಳು ಮುರಿದ್ರೆ ಏನು ನೋವು ಆಗಬಹುದು ಅಷ್ಟು ಪ್ರಸವ ವೇದನೆ ಇಲ್ಲ. ಇದೆಲ್ಲ ಹಳೆ ಕಾಲದ ಕತೆ, ಈಗೇನಾಗಲ್ಲ. ಚಾಕು ತೊಗೊಂಡು ಪಟ್ಟ ಅಂತ ಕತ್ತರಿಸಿ ರಕ್ತ ಕೈ ಕೊಟ್ಬಿಟ್ರೆ ಇಂದಿರಾ ಊರಿಂದ 8 ಹಡಿಯೋಕ್ಕೆ ಯಾಕೆ ಹೆದರ್ತಾರೆ ಅಂದರೆ ಎಲ್ಲ ಕಡೆ ಕುಯ್ದಿಟ್ಬಿಟ್ಟಿರ್ತಾರೆ. ನಾರ್ಮಲ್ ಆಗಿ ಬಿಡೋದೇ ಇಲ್ಲ ರೀ. ಎಲ್ಲ ಬಂದವ್ರಿಗೆಲ್ಲ ನಾರ್ಮಲ್ ಆದರೆ ಆಸ್ಪತ್ರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಹೆಂಗೆ ಕಟ್ಟಕ್ಕಾಗತ್ತೆ? ಒಬ್ರು ಒಳಗೆ ಬಂದ್ರು ಅಂದ್ರೆ ಮಿನಿಮಮ್ 2 ಲಕ್ಷ ಪೂರ ಕಿತ್ಕೊಂಡೇ ಕಳಿಸಿ. ಏನೋ ದೇವರು ಕೊಡ್ಬೋದು, ಕೊಡದಿದ್ದವ್ರ ಕತೆ ಯಾರ ಹತ್ರ ಇಲ್ಲ ನೋಡಿ. ಅವ್ರು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾರೆ. ಆ ಗೌರ್ಮೆಂಟ್ನವರು ಸುಮ್ಮನೆ ತಟಸ್ಥ ನೀತಿ, ನಾವು ಬಂದ್ರೆ ಬರಲಿ ಅಲ್ಲೇ ಕಾಯ್ಕೊಂಡು ಆ ಮಗುನು ಇವ್ರು ನೋಡೋಕ್ಕಾಗದೆ ಅದಾಗದೆ ಈಚೆಗೆ ಬಂದು ನಾರ್ಮಲ್ ಆರೋಗ್ಯ ದುಡ್ಡಿಲ್ಲ, ಫ್ರೀ ಮುಗಿತು. ಹೌದಾ? ನಿಮ್ಗೆ ಹಂಗೆ ಕೊಡಲೇಬೇಕು ಅಂದ್ರೆ ಎಲ್ಲ ಕೈಲೂ ಒಂದೊಂದು 500 ರೂಪಾಯಿ ನೋಟ್ ಕೊಟ್ಬಿಟ್ರೆ ಸಾಕು, ಖುಷಿಯಾಗಿ ನಿಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀವಿ.
ಇಲ್ಲಿ ಯಾರಿಗೆ ನಿದ್ದೆ ಬಂದರೂ ಹಡಿಯೋರ್ಗಂತೂ ಅದು ಪ್ರಸವ ವೇದನೆ ಅಂತ, ತುಂಬ ದುಃಖ, ಯಾರಿಗೂ ಬರಲ್ಲ. ಇಲ್ಲೇನು ಆಶ್ಚರ್ಯ ಅಂದರೆ, ನಂದಗೋಪನ ಹೆಂಡತಿ ಯಶೋದೆ ಒಂದು ಮಗುನ ಹಡಿದ್ಲು. ಅವಳಿಗೆ ತಾನು ಮಗುನ ಹಡದೆ ಅಂತ ಗೊತ್ತು, ಆದರೆ ಗಂಡೋ ಹೆಣ್ಣೋ ನೋಡೋದ್ರೊಳಗೆ ನಿದ್ದೆ ಬಂತು. ಕೆಲವರು ಹಾಗೆ ರೀ, ಎಲೆ ಹಿಡ್ಕೊಳ್ಳೋವರೆಗೂ ಎದ್ದಿರ್ತಾರೆ, ಎಲೆ ಹಿಡ್ಕೊಂಡು ಚಟ್ನಿ ಬಡಿಸುವಂಗ ಎದ್ದಿರ್ತಾರೆ, ಅಲ್ಲಿ ಗೋವಿಂದ ಅನ್ನೋವರೆಗೂ ಎದ್ದಿರ್ತಾರೆ, ಕೈ ಕಲಿಸೋವರೆಗೂ ಬಾಯಿ ಹೋಗೋ. ಇನ್ನೂ ಕೆಲವರು ತುಂಬ ನಿದ್ದೆ ಆಗ್ಬಿಟ್ರೆ ಹೋಳಿಗೆ ಅರ್ಧಂಬರ್ಧ ತಿಂದ ಹಾಗೆ ಮಲಗ್ರಿ, ಆ ಪಕ್ಕದವ್ರು ಎಬ್ಸಿ ತಿಂದು ಮಲಗ್ರಿ, ನುಂಗು ಮಲಗ್ರಿ ಅನ್ಬೇಕು. ಇನ್ನೂ ಕೆಲವರು ಊಟ ಆದಮೇಲೆ ಇಷ್ಟು ನಿದ್ದೆ ಹೇಳ್ಬಿಟ್ಟಿರುತ್ತೆ, ಬೇಡ ಅಂದ್ರೆ ಅವ್ರ ಮನೆಯವ್ರು ಅಡಿಕೆಲೆ ಕೊಟ್ಟಿರ್ತಾರೆ, ಅದು ಹಾಕ್ಕೊಂಡು ಇಲ್ಲೊಂದು ಸ್ವಲ್ಪ ಮಾಡ್ಕೊಂಡು ಹಾಗೆ ಮಲಗ್ತಾರೆ. ನಿದ್ದೆ ಒಳ್ಳೆ ಅರೆಸ್ಟ್ ಮಾಡಿದ ಹಾಗೆ, ಯಾರು ಹೇಳಲ್ಲ ಕೇಳಲ್ಲ, ಬಂದ್ಬಿಡುತ್ತೆ ಅಲ್ವಾ? ಹಿಂಗೆಲ್ಲ ಆಗುತ್ತೆ. ಯಶೋದೆಗೆ ನಿದ್ದೆ, ಭಾರಿ ನಿದ್ದೆ ಬಂದ್ಬಿಟ್ಟಿದೆ. ಅವಳು ಗಂಡೋ ಹೆಣ್ಣೋ ಗೊತ್ತಿಲ್ಲ. ಅವಳಿಗೆ ನಿದ್ದೆ ಬಂದ್ಮೇಲೆ ಅವ್ರ ಯಜಮಾನ್ರು ಮೊದಲೇ ಗೋರ್ಕೇಶ್ವರ, ನಂದಗೋಪ, ನಿದ್ದೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಯಾಕಾಗಾಯ್ತು ಅಂದರೆ ಆ ಹುಟ್ಟಿದ ಮಗುವಿನ ಮಹಿಮಾ ಅದು. ಆ ಮಗು ದುರ್ಗೆ ಅಂದರೆ ಕತ್ತಲಿಗೆ ಅಭಿಮಾನಿ, ಅಜ್ಞಾನಕ್ಕೆ ಅಭಿಮಾನಿ, ನಿದ್ದೆಗೆ ಅಭಿಮಾನಿ. ಅವರಿಗೆ ಕತ್ಲು ಬೇರೆ ಆಗಿತ್ತು, ದೇವರು ಬರ್ತಾನೆ ಅನ್ನೋ ಜ್ಞಾನ ಇಲ್ಲ, ನಿದ್ದೆಗೆ ಅಭಿಮಾನಿ ಬಂದು. ಅವ್ರ ಅಮ್ಮಂಗೆ ನಿದ್ದೆ ಕೊಟ್ಟ ಮೇಲೆ ಬೇರೆಯವ್ರು ಬಿಡ್ತಾಳ, ಎಲ್ಲರಿಗೆ ನಿದ್ದೆ. ಅದು ಯಾಕೆ ನಿದ್ದೆ ಕೊಟ್ಟಳು? ಯಾಕಂದ್ರೆ ದುರ್ಗಾ ಯೋಚನೆ ಮಾಡಿದ್ರು, ಈಗ ನಮ್ಮ ಯಜಮಾನರು ಬರ್ತಾ ಇದ್ದಾರೆ. ಯಾರು ಬರ್ತಾ ಇರೋರು? ಯಾರು? ನಮ್ಮ ಯಜಮಾನರು, ನನಗೆ ಒಡೆಯ ಸ್ವಾಮಿಯವರು ಬರ್ತಾ ಇದ್ದಾರೆ. ಹ್ಯಾಂಗೆ ಬರ್ತಾರೆ? ಪ್ಯಾಂಟ್ ಶರ್ಟ್ ಹಾಕೊಂಡು ಬರ್ತಾರ? ನಮ್ಮ ಯಜಮಾನರು ಬರೋದನ್ನ ಯಾರು ನೋಡೋದು ಬೇಡ, ನಾವಿಬ್ರು ಪ್ರೈವಸಿ ನೋಡ್ಕೊಳ್ಳೋಣ ಅಂತ ಹೇಳಿ ಯಾರೂ ನೋಡಬಾರ್ದು ಅಂತ ಎಲ್ಲರ ಕಣ್ಣನ್ನ ಮುಚ್ಚಿಸಿದವಳು ದುರ್ಗಾದೇವಿ. ಈ ವಸುದೇವ ಬಂದ, ಆ ಕಡೆ ನೋಡ್ದ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆ ಮಂಚದ ಮೇಲೆ ನಗ್ತಾ ಮುದ್ದಾದ ದುರ್ಗಾದೇವಿ ಮಲಗಿದ್ಲು. ಆ ಪ್ಲೇಸಲ್ಲಿ ಕೃಷ್ಣನ್ನಿಟ್ಟ, ದುರ್ಗೇನ ಎತ್ಕೊಂಡ, ಹೊರಟ. ಒಂದು ನಾಯಿ ಆದ್ರೂ ಬಹು ಅನ್ಬೇಕಂತ ಅನ್ನೋದು. ನಮ್ಮೂರಲ್ಲೇ, ನಮ್ಮ ಬೆಂಗಳೂರಲ್ಲೇ ಕಳ್ಳರು ಬಂದ್ರೆ ಸುಮ್ಮನೆ ಇರುತ್ತೆ. ನೀವೇನಾದ್ರು ಮನೆಗೆ ಆಚಾರ ಕರೆದ್ಬಿಟ್ರಿ, ಆಚಾರ ನೋಡಿದ್ರೆ ಸರ್ ಕಿಲೋಮೀಟರ್ ಮುಂಚೆನೇ ಬಾವು ಆಚಾರ ಆರ್ಟ್ ವೀಕ್. ಡಾಬರ್ಮನ್ ಅಂತ ಒಂದು ನಾಯಿ, ಅದು ಕೂಗಿದ್ರೆ ಎಕ್ಕೋ ಹೊಡಿತು ಅಂದ್ರೆ ಸರಿ, ಅದು ಡಮ್ ಆಗ್ತಿದೆ. ಮೇಲೆ ನಿಂತ್ಕೊಂಡು ಯಜಮಾನ, ಆಚಾರ್ಯ ನಿಮ್ಗೇನು ಮಾಡಲ್ಲ ಬನ್ನಿ, ನಿಮ್ಗೆ ಅಂದ್ರೆ ಅವ್ನಿಗೇನು ಇನ್ನೂ ಏನು ಮಾಡಲೇ ಇಲ್ವೇ ಈ ಆಚಾರ್ಯ ಅಂತ ಅವನಿಗೆ. ನಮಗೆ ಏನು ಮಾಡೋದು ಬೇಡ, ಅದು ಮುಟ್ಟಿದ್ರೆ ನಾವು ಜನವರಿ ನಮ್ಮ ಕಷ್ಟ ನಮಗೆ. ಇದೆಲ್ಲ ಹಂಗೆಲ್ಲ ಮಾಡಬಾರ್ದು. ಅದೇ ನಾಯಿ ಕಳ್ಳ ಬಂದ್ರೆ ಮಾತ್ರ ಸೈಲೆಂಟ್, ನಾವು ನೀವೆಲ್ಲ ಒಂದೇ ಬಾಪ ಹೋಗು. ಒಬ್ರು ಕೆಮ್ಮೋರಿಲ್ಲ ರೀ ಅಲ್ಲಿ. ವಸುದೇವ ಆರಾಮ್ ಎತ್ಕೊಂಡ, ತಗೊಂಡು ಹೊರಗೆ ಬಂದ, ಎಲ್ಲ ನಮ್ಗಿಲ್ಲೊಂದು ಏನು ಕಥೆ ಅಂದರೆ, ಈ ಹೆಣ್ಣಿಟ್ಟು ಗಂಡು ತರೋರನ್ನ ನೋಡಿದ್ವಿ, ಎಕ್ಸ್ಚೇಂಜ್ ಆಫರ್. ಇವನು ಗಂಡಿಟ್ಟು ಹೆಣ್ತ ಅನ್ನಲ್ಲ, ಇವನು ಅಂದರೆ ನಮ್ಮಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಅಂತ ದೊಡ್ಡ ಜ್ಞಾನಿಗಳು, ಅವರು ಕೃಷ್ಣನ ಕಥೆಯನ್ನು ಸಂಗ್ರಹ ಮಾಡಿ ರುಕ್ಮಿಣೀಶ ವಿಜಯ ಅಂತ ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಮತ್ತು ಕೃಷ್ಣ ಬಾಲಲೀಲೆ ಅಂತ 2,500 ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಅದರಲ್ಲೆಲ್ಲ ಹೇಳುವಾಗ ಹೇಳ್ತಾರೆ, ವಸುದೇವ ಗಂಡಿಟ್ಟು ಹೆಣ್ಣು ತಂದ ಅಂತ ಎಲ್ಲ ಅನ್ಬೇಡಿ, ಅದು ಗಂಡು ಹೆಣ್ಣಲ್ಲ, ಲಕ್ಷ್ಮೀನಾರಾಯಣ ಇಟ್ಟದ್ದು ನಾರಾಯಣನನ್ನ, ತಂದದ್ದು. ಇದು ಕಥೆ ಏನಂದ್ರೆ, ಅವನು ಮಥುರಾ ಪಟ್ಟಣದಿಂದ ಕೃಷ್ಣ ನಾರಾಯಣನನ್ನ ಹೊತ್ತು ನಂದಗೋಪದ ತನಕ ಉತ್ಸವ ಮಾಡಿಕೊಂಡು ಬಂದ. ಅದಕ್ಕೆ ದೇವರಂದ, ನನ್ನ ತಲೆ ಮೇಲೆ ಹೊತ್ಕೊಂಡು ಬಂದು ಉತ್ಸವ ಮಾಡೋರಿಗೆ ನಾ ಏನು ಕೊಡ್ತೀನಿ ಅಂದರೆ, ಕೈ ತುಂಬ ಮಹಾಲಕ್ಷ್ಮಿಯನ್ನ ಕೊಡ್ತೇನೆ ಅಂತ ತೋರಿಸ್ಲಿಕ್ಕೆ ಲಕ್ಷ್ಮಿಯನ್ನೇ ಕೊಡ್ತಾರೆ. ಈ ಕೆಲವರು ಏನಂತಾರೆ, ನೀವು ದೇವರು 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 ಅಂದ್ರಿ,
ಏನ್ ಸಿಕ್ತು ಅಂತಾರಲ್ಲ, ಇವನು ದೇವರು ದೇವರು ಅಂದದ್ದಕ್ಕೆ ಏನ್ ಸಿಕ್ತು? ಕೈ ತುಂಬ ಅಷ್ಟೈಶ್ವರ್ಯಕ್ಕೆ ತಾಯಿಯಾದ ಮಹಾಲಕ್ಷ್ಮಿನೇ ಕೈ ತುಂಬ. ನಾವು ಮನೆಯಲ್ಲಿರೋ ಹೆಣ್ಮಕ್ಕಳನ್ನೇ ಮಹಾಲಕ್ಷ್ಮಿ ಅಂತೀವಿ. ರಿಯಲ್ ಲಕ್ಷ್ಮಿ ಅವಳು, ರೀಲ್ ಲಕ್ಷ್ಮಿ ಅಲ್ಲ. ರೀಲ್ ಅಂದ್ರೆ ಸೀರಿಯಲ್ ಲಕ್ಷ್ಮಿ ಅಲ್ಲ, ರಿಯಲ್ ಲಕ್ಷ್ಮಿ ಅವಳು. ಅಂಥವಳು ಬಂದಾಗ ನೆಟ್ಟು ಖುಷಿಯಾಗಿರ್ಬೇಡ. ಅವಳನ್ನು ತಂದ ತನ್ನ ಎಲ್ಲಿ ಬಂದಿಖಾನೆಯಲ್ಲಿ ಇಟ್ಟಿದ್ರು, ಎಲ್ಲಿ ತನ್ನ ಮಡದಿ ದೇವಕಿ ಇದ್ಲು, ಅವಳ ಮಡಿಲು ಖಾಲಿಯಾಗಿತ್ತು. ಆ ಮಡಿಲಲ್ಲಿ ಹೆಣ್ಣು ಕೂಸು ಹಾಕಿದವರು ಏನೋ ಅಂತ. ಈ ಹೆತ್ತವ್ರಿಗೆ ಗಂಡು ಹೆಣ್ಣು ಅನ್ನೋ ಭೇದ ಏನಿರಲ್ಲ. ಆ ತಾಯಿಗೆ ತನ್ನ ಸೆರಗಲ್ಲಿ ಒಂದು ಮಗು ಇದ್ರೆ ಅದೇ ಒಂದು ಖುಷಿ. ಅದು ಗಂಡ ಹೆಣ್ಣ ಅದೆಲ್ಲ ಹೊರಗಿನವ್ರಿಗೆ ಅಷ್ಟೇ. ತಾಯಿಗೆ ಮಾತ್ರ, ಮನುಷ್ಯನಿಗೆ ಈ ಕಣ್ಣು ನೀವು ಈ ಕಣ್ಣು ಮುಚ್ಕೊಳ್ಳಿ, ಈ ಕಣ್ಣಿಗೆ ಮಾತ್ರ ಸೂಜಿ ಚುಚ್ತೀನಿ, ನಿಮಗೇನು ತೊಂದರೆ ಇಲ್ವಲ್ಲ. ಅಂದರೆ ಯಾವ ಕಣ್ಣಾದರೂ ಒಂದೇ, ಗಂಡಾದರೂ ಒಂದೇ, ಹೆಣ್ಣಾದರೂ ಒಂದೇ. ಹಾಗೆ ತಾಯಿಗೆ ಇಲ್ಲ. ಅದರೊಳಗೂ ಒಂದು ಕೈ ಮೇಲೆ ಗಂಡಿಗೆ ಪಡೆಯೋದಕ್ಕಿಂತ ತಾಯಿಗೆ ಹೆಣ್ಣು ಪಡೆದ್ರೆ ಬಹಳ ಸಂತೋಷ. ಯಾಕಂದರೆ ನನ್ನ ಜೊತೆಗೆ ಮನೆಗೆ ಒಬ್ಬರು ಹೆಲ್ಪ್ ಆದರು ಅಂತ. ಈ ಗಂಡಪ್ಪ ಸೀದಾ ಹೊರಗೆ ಹೋಗೇ ಬಿಡ್ತಾನಪ್ಪ ಮೆಚ್ಚಿಗೆ. ಅದ್ರೊಳಗೂ ಏನೋ ಅಮೆರಿಕಕ್ಕೆ ಹೋದಂತೂ ಮುಗದೇ. ಹೆಣ್ಣು ಮಕ್ಕಳಾದರೂ ಒಂಚೂರು ಏನಾದರೂ ಕರುಣೆ ತೋರಿಸ್ತಾರೆ ಗಂಡಸರಿಗೆ. ಏಕೆಂದರೆ ಅವ್ರು ತೋರಿಸೋ ಕರುಣೆ ಬೇರೆಯವ್ರು ತೊಗೊಂಡ್ಬಿಟ್ಟಿರ್ತಾರೆ, ಅದರಿಂದ ಅವರು ಸೇಲ್ ಆಗಿಬಿಟ್ಟಿರ್ತಾರೆ. ಅದರಿಂದ ಹಿಂದಿನ ಕಾಲದಲ್ಲಿ ಕನ್ಯಾದಾನ ಮಾಡೋದು ಅಲ್ವಾ. ಈ ಕನ್ಯಾದಾನ ಇಲ್ಲ, ಪುರುಷ ದಾನ. ಗಂಡು ಮಕ್ಕಳನ್ನೇ ದಾನ ತಗೊಂಡು ಒಬ್ಬಳಿಗೆ ಹೊರಟು. ನಮ್ಮಲ್ಲಿ ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗು ಅಂತಿತ್ತಲ್ಲ, ಅದೆಲ್ಲ ಉಲ್ಟಾ ಮಾಡ್ಕೋಬೇಕು. ಕೊಟ್ಟು ಗಂಡು ಕುಲಕ್ಕೆ ಹೊರಗೆ ಅಂತೇಳಿ ಅಮೇರಿಕಕ್ಕೆ ಕೊಟ್ಟು ಗಂಡು ಮನೆಯಿಂದ ಹೊರಗೆ. ಇಷ್ಟೇ. ಸಣ್ಣ ಹುಡುಗಿದ್ದ ನೀವೇ ದೇವ್ರ ಕೈ ಮುಗಿದು ಆಚಾರ ಏನು ಹುಡುಗ ಪಾರಿಗೆ ಹೋಗ್ತಾನ, ಕೇಳು ಹೋಮ ಹವನ ಮಾಡಿಸಿ ಮನೆಯಿಂದ ದೇಶದಿಂದ ಆಚೆ ಹಾಕಿದ್ಯಾರು, ಇವಾಗ ಬಾದ್ರು ಬಂದ್ಬಿಡ್ತಾನ. ಇದು ನಾವೇ ಮಾಡ್ಕೊಂಡು ಅಂತಹ ಮಹಾಲಕ್ಷ್ಮಿಯನ್ನು ತಂದು ಮಡಿಲಲ್ಲಿ ಮಲಗಿಸಿದ್ರೆ ಆ ತಾಯಿಗೆ ತುಂಬ ಆನಂದ ಆಯಿತು. ಆ ಮಗು ಕೂಡ ತಾಯಿಯನ್ನು ಮುದ್ದು ಮಾಡ್ತಾ ಇತ್ತು. ಒಮ್ಮೆ ಆ ಮಗು ಇದ್ದಕ್ಕಿದ್ದಾಗ ಮೆಲ್ಲಗೆ ಕಣ್ಬಿಟ್ಟು ಸುತ್ತಲೂ ನೋಡ್ತು. ಈ ಪುಟ್ಟ ಮಕ್ಕಳು ಕಣ್ಬಿಟ್ರೆ ಮುಚ್ಚೋದೇ ಇಲ್ಲ. ನಾವೇ ಮುಚ್ಚಿ ಬಿಡ್ತಿರ್ತೀವಿ. ಮುಚ್ಚೋ ಕಾಲ ಹತ್ರ ಬಂದವ್ರು ಮುಚ್ಚಿ ಬಿಡ್ತೀವಿ. ಆಗ್ತಾನೆ ಬಿಚ್ಚೋ ಕಾಲ ಅದ ಕಣ್ಣನ್ನ. ಅವು ಕಣ್ಣು ಮುಚ್ಚೋದೆ ದೇವತೆಗಳಿಗೆ ಸಮಾನ. ಪಂಚವರ್ಷಾಣೆ 5 ತಿಂಗಳ ತನಕ ಮಕ್ಕಳು ರೆಪ್ಪೆ ಜಾಸ್ತಿ ಬಡಿಯೋಲ್ಲ. ಪುಟ್ಟ ಮಗುಂದು ಬಡಿಯೋದೇ ಊರಾಗಲ ಕಾಣೋದು. ಮಿಡ್ನೈಟು 1 ಗಂಟೆ ನೋಡಿ. ನಿಮ್ಮ ಮನೇಲಿ ಪುಟ್ಟ ಮಕ್ಕಳಿದ್ರೆ ನೋಡಿ, ನಿಮಗೆ ಕೆಟ್ಟ ಕಣ್ಣು, ಅರ್ಧಂಬರ್ಧ ನಿದ್ದೆ ಕಣ್ಣು. ಅವು ನಿಮ್ಮನ್ನು ಹೀಗೆ ಮಲ್ಗಿ ಸಾಹಿತ್ಯ ನೋಡು. ಊರಾಗಲ ಕಣ್ಣು ಬಿಟ್ಕೊಂಡಿರ್ತವೆ ಮಕ್ಕಳು. ಆ ಮಕ್ಕಳ ಕಣ್ಣೇ ಆಶ್ಚರ್ಯ ಅಲ್ವಾ. ಇನ್ನು ಮಕ್ಕಳ ಮಾಣಿಕ್ಯ ಕೃಷ್ಣನ ಹೆಂಡತಿ, ಹೆಣ್ಣು ಮಕ್ಕಳ ಮಾಣಿಕ್ಯ ಮಹಾಲಕ್ಷ್ಮಿ. ಅವಳು ಕಣ್ಣು ತುಂಬ ದೊಡ್ಡದು, ತುಂಬ ವಿಶಾಲ. ಮತ್ತು ಅಂಥ ಗಂಡನಿಗೆ ಅಂಥ ಹೆಂಡತಿ ಸಿಗ್ಬೇಕಲ್ಲ. ಅವಳ ಹೆಸರೇ ವಿಶಾಲಾಕ್ಷಿ. ಅಕ್ಷಿ ಅಂದ್ರೆ ಕಣ್ಣು, ವಿಶಾಲ ಅಂದ್ರೆ ಲಾಡು. ಅವಳದು ಕೂಡ ಕಮಲದಂಥ ಕಣ್ಣು. ಯಾವಾಗಲೂ ಹುಡುಗ ಹುಡುಗಿ ಮ್ಯಾಚಿಂಗ್ ಆದ್ರೆ. ಮ್ಯಾಚಿಂಗ್ ಅಂದರೆ ಈ ಕೆಲಸದಲ್ಲಿ ಮ್ಯಾಚಿಂಗ್ ಅಲ್ಲ. ಹುಡುಗನು ಸಾಫ್ಟ್ವೇರ್, ಹುಡುಗಿನೂ ಸಾಫ್ಟ್ವೇರ್, ಇದು ಮ್ಯಾಚಿಂಗ್ ಅಲ್ಲ ರೀ. ಅದು ವರಪೂಜೆಯಲ್ಲಿ ಕೂತಾಗ, ರಿಸೆಪ್ಷನಲ್ಲಿ ಕೂತಾಗ ನೋಡೋರಿಗೆ ಖುಷಿಯಾಗ ಏನು ಮೇಡ್ ಫಾರ್ ಈಚ್ ಅದರ್ ಹೇಗಿದೆ ನೋಡಿ. ಒಳ್ಳೆ ಹ್ಯಾಂಡ್ಸಮ್ ಹುಡುಗ, ಒಳ್ಳೆ ಹ್ಯಾಂಡ್ಸಮ್ ಹುಡುಗಿ ಅಲ್ವಾ. 6 ಅಡಿ ಹುಡುಗ, 3 ಅಡಿ ಹುಡುಗಿ. ಹುಡುಗಿ ಒಳ್ಳೆ ವೈಟೇಶ್ವರಿ, ಹುಡುಗ ಬ್ಲಾಕೇಶ್ವರಿ. ರಾತ್ರಿ ಹೊತ್ತು ಟಾರ್ಚ್ ಬಿಟ್ಟು ಈ ಅಂದರೆ ಹಲ್ಲು ಕಾಣುತ್ತೆ ಇಲ್ಲ, ಇನ್ನೇನು ಕಾಣಲ್ಲ. ಬರೀ ಆ ಹೆಂಡತಿನೇ ಡ್ಯಾನ್ಸ್ ಹೊಡ್ಕೊಂಡು ಹೋಗ್ತಿರ್ತಾರೆ. ನೀವಿದ್ದೀರಾ ನಂಗೆ ಹೆಂಗೆ ಗೊತ್ತಾಗಬೇಕು ಅಂತ ಬೈಕೊಂಡು ಬೇರೆ ಹೋಗು. ಹಿಂಗೆಲ್ಲ ಇದು ಮ್ಯಾಚಿಂಗೆ. ಆದರೆ ಲಕ್ಷ್ಮೀನಾರಾಯಣರು ಹೀಗೆ ಮ್ಯಾಚಿಂಗ್ ಅಲ್ಲ. ಏನು ಅದ್ಭುತ. ಅವು ಎಷ್ಟು ಸುಂದರನೋ ಲಕ್ಷ್ಮೀ. ಅವಳು ಸುಂದರಿ ಲೋಕಮಾತಾ ಮಾರಮ ಮಂಗಲ ದೇವತಾ. ತುಂಬ ಸುಂದರಿ ಅವಳು. ಆ ಸೌಂದರ್ಯ ಮಗು ಇದ್ರೆ ಅಂದರೆ ಅದು ನೋಡ್ಲಿಕ್ಕೆ ಮೊದಲೇ ಮಗು ಸುಂದರ. ಮಗು ಹೇಗೆ ಇರಲಿ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಬೆಳೀತಾ ಅಷ್ಟಾವಕ್ರ ಆಗೋದು ಇಲ್ಲಿ ಬೇರೆ ಪ್ರಶ್ನೆ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು. ಊರಾಗಲ ಕಣ್ಣು ಬಿಟ್ಕೊಂಡು ಮೆಲ್ಲಗೆ ಹೀಗೆ ನೋಡ್ತು. ಅರಳಿದ ಕಣ್ಣುಗಳಿಂದ ನೋಡ್ತು. ನೋಡಿ ಒಂದ್ಸತಿ ಕಿಟಾರ್ ಅಂತ ಕಿಚ್ಕೊಂಡು
ಖುಷಿಯಾಗಿ ಕೂಗ್ಬಿಡ್ತಾರೆ. ಈ ಕೆಲವರು ಕ್ರಿಕೆಟ್ ನೋಡ್ತಾ ಇರುವಾಗ 4 ಬಾಲ್ 8 ರನ್ ಬೇಕಿರುತ್ತೆ, ಒಬ್ಬ 6 ಹೊಡೆದ್ಬಿಟ್ರೆ ಹೇಗೆ ಕೂಗ್ತಾರ್ರಿ, ಖುಷಿಯಾಗಿ ಕೂಗ್ತಾರ ಇಲ್ಲ? ಮನೇಲಿ ಯಾರಿದ್ದಾರೆ, ಮಗು ಮಲಗಿದೆ, ಎಲ್ಲ ಮರ್ತೋಗಿ ಜೋರ್ ಕುಕ್ಕಿ ಕೂಗ್ಬಿಡ್ತಾರಲ್ಲ. ಈ ದುರ್ಗೆನೂ ಹಾಗೆ ಕೂಗುದ್ಲಂತ. ಯಾಕೆಂದ್ರೆ ನಮ್ಮೂರಿಗೆ ಬರೋರೆಲ್ಲ ಇಲ್ಲೇ ಇದ್ದಾರಲ್ಲ ಅಂತ ಖುಷಿ ಆಯ್ತು. ಅದ್ಯಾವುದು ಇವ್ರದು ಅಂದಂತ ತಮಸ್ಸು, ನರಕ. ಅಲ್ಲಿಗೆ ಬರೋರು ಯಾರು? ಕಂಸನ್ ಕಡೆಯವರು. ಅವರೆಲ್ಲ ಎಲ್ಲಿದ್ದಾರೆ? ಅಲ್ಲೇ ಖುಷಿಯಾಗುತ್ತೆ. ಯಾಕಂದ್ರೆ ಆ ಅಂದಂತ ತಮಸ್ಸಿನ ಕಂಟ್ರೋಲ್ ಮಾಡೋರು ಇವಳೆ. ಭಗವಂತನ ಭಕ್ತರಿಗೆ ವಿರುದ್ಧವಾಗಿ ನಡ್ಕೊಂಡವ್ರಿಗೆ ಶಾಶ್ವತವಾದ ಶಿಕ್ಷೆಯನ್ನ ಕೊಡ್ಲಿಕ್ಕೆ ದೇವರು ನಿರ್ಮಾಣ ಮಾಡಿದ ಲೋಕವೇ ನಿತ್ಯ ನರಕ. ಅದರ ಅಭಿಮಾನಿ, ತಮೋಗುಣದ ಅಭಿಮಾನಿಯಾದ ಈ ತಾಯಿ ದುರ್ಗೆ. ಅವಳು ಒಂದ್ಸತಿ ಗಟ್ಟಿ ಕೂಗಿದ್ದೇ ತಡ. ತಥೋ ಬಾಲಧ್ವನಿಂ ಶ್ರುತ್ವ. ಗೃಹ ಬಾಲ ಅಲ್ಲೆಲ್ಲ ನೋಡ್ಕೊಳಕ್ಕೆ ಇದ್ದಿದ್ದಲ್ಲ ಸೆಕ್ಯೂರಿಟಿ, ಅವ್ರಿಗೆಲ್ಲ ಜನ್ಮದಲ್ಲೇ ನಿದ್ದೆ ಮಾಡದೆ ಇದ್ದವ್ರು ನಿದ್ದೆ ಬಂತು. ಕೆಲವರಿಗೆ ಏನು ಮಾಡಿದ್ರು ಮನೇಲಿ ನಿದ್ದೆನೇ ಬರಲ್ಲ. ಏನು ಕರ್ಲಾನ್ ಇದ್ರು ಬರಲ್ಲ, ಕಾಟ್ ಇದ್ರು ಬರಲ್ಲ, AC ಇದ್ರು ಬರಲ್ಲ. ಅದಕ್ಕೆ ಅವ್ರು ಯಾರೋ ಒಬ್ರು ಪ್ರವಚನಕ್ಕೆ ಹೋಗುವಾಗ ಒಂದು ಚಾಪೆ ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಇಲ್ಲ, ಅದು ಪ್ರವಚನ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಅದಕ್ಕೆ ಮೊದಲೇ ನಾನು ಚಾಪೆ ತಗೊಂಡಾಗ ಹಾರಿಸ್ಕೊಂಡ್ಬಿಡ್ತೀನಿ ಅಂತೀವಿ. ಹಿಂದೆಲ್ಲ ಈ ರಾತ್ರಿ ಎಲ್ಲ ನಾಟಕ ಆಡೋರು, ಬೈಲ್ ನಾಟಕ ಆಡೋರು. ಇವೆಲ್ಲ ಹಳ್ಳಿ ಕಡೆ ಆಗಿದ್ರು ನೋಡಿ, ನಿಮಗೆಲ್ಲ ನೆನಪಿರುತ್ತೆ. ನಾವು ರಾತ್ರಿ 10 ಗಂಟೆ ಊಟ ಮುಗಿಸ್ಕೊಂಡೆ ಹೋಗೋ ಒಂದು ಚಾಪೆ ಇಟ್ಕೊಂಡೇ ಹೋಗ್ತಾ ಇದ್ವಿ. ಅದು ಮಲ್ಕೊಂಡೆ. ಈಗಿನ ಈ ಏನೋ ಡ್ರೈವಿಂಗ್ ಥಿಯೇಟರ್ಸ್ ಥರ ಆಗ ಸ್ಲೀಪಿಂಗ್ ಥಿಯೇಟರ್ಸ್. ಮಲ್ಕೊಂಡೆ ನೋಡ್ಬೋದು. ಎಚ್ಚರ ಇದ್ರೆ ನಾಟಕ, ಎಚ್ಚರ ಇದ್ದೇ ನಿದ್ದೆ, ಫಸ್ಟ್ ಕ್ಲಾಸ್ ಅಲ್ವಾ? ಇಲ್ಲೂ ಅಷ್ಟೇ, ಎಚ್ಚರ ಇದ್ರೆ ಪುರಾಣ, ಇಲ್ಲೇ ಫಸ್ಟ್ ಕ್ಲಾಸ್ ನಿದ್ದೆ. ಎಷ್ಟು ಮಾತ್ರೆ ಎಲ್ಲ ತಿಂದು ಒದ್ದಾಡ್ತಾರೆ, ಬರಲ್ಲ ರೀ. ಮಾತ್ರೆಗೆ ನಿದ್ದೆ ಬಂದ್ಬಿಡತ್ತೆ, ಬೇಕಾ ಇವ್ರಿಗೆ ಬರಲ್ಲ. ಅದೇ ದೇವ್ರ ಕಥೆಗೆ ಬನ್ನಿ, ಒಳ್ಳೆ ಪರವಾಗಿಲ್ಲ, ನಿದ್ದೆ ಮಾಡಿದ್ರೂ ಬನ್ನಿ. ಯಾಕಂದ್ರೆ ನಿದ್ದೆ ಬರೋರಿದ್ರೆ ನಾಳೆ ಬರಬೇಡಿ ಬನ್ನಿ. ಮನೇಲಿ ನಿದ್ದೆ ಮಾಡಿದ್ರೆ ಎಬ್ಸೋರು ಯಾರು? ಇಲ್ಲಿ ನಿದ್ದೆ ಮಾಡಿದ್ರೆ ದೇವರು ಎಬ್ಬಿಸ್ತಾನೆ. ಇಲ್ಲಿ ಬಿದ್ದವರು ವೈಕುಂಠದಲ್ಲಿ ಹೇಳ್ತೀರಿ, ಮನೇಲಿ ಬಿದ್ದವರು ನರಕದಲ್ಲಿ ಹೇಳ್ತೀರಿ. ಅದರಿಂದ ಬಿದ್ದರೂ ಪರವಾಗಿಲ್ಲ, ಎದ್ರೂ ಪರವಾಗಿಲ್ಲ. ಎಲ್ಲಿ ಬಿಡಬೇಕು? ದೇವರ ಸನ್ನಿಧಾನದಲ್ಲಿ ಬಿಡಬೇಕು, ದೇವರ ಕಥೆಗಾಗಿ ಬಿಡಬೇಕು, ಬಾಳ್ಬೇಕು. ಈ ಕೂಗಿದ್ದೆ ತಡ ಅವರೆಲ್ಲ ಎಚ್ಚರ ಆಯಿತು. ಅವರು ತುಂಬ ಟೆನ್ಷನ್ ಇಂದ ಕಾಯ್ತಾ ಇದ್ರು. 8ನೇ ಮಗು ಅಂತ ಹುಟ್ಟಿದ ಸೌಂಡ್ ಕೇಳಿಸ್ತಲ್ಲ, ಓಡೋಗಿ ಬಾಸ್ಗೆ ಹೇಳಬೇಕು ಅಂತ. ಬಾಸ್ ಯಾರು? ಕಂಸ. ಓಡೋದ್ರು. ಬೆಳಗಿನ ಜಾವರಿ 4:30 ಹೋಗಿ ಬಾಗಿಲು ತಟ್ಟಿದ್ರು. ಭೋಜರಾಜನು ಕೂಡ, ಕಂಸನು ಕೂಡ ಉದ್ವಿಗ್ನ ಬುದ್ಧಿಯಿಂದ ಬಹಳ ಟೆನ್ಷನ್ ಇಂದ ಕಾಯ್ತಾ ಇದ್ದ. ಯಾವಾಗ ಮಗು ಹುಟ್ಟತ್ತೋ ಯಾವ. ತಾಯಿಗಿಂತೂ ಇವನಿಗೆ ಜಾಸ್ತಿ ಆಗುತ್ತೆ. ಕಾಯ್ತಾ ಇದ್ದ. ಬೆಳಗಿನ ಜಾವ ಹೀಗೆ ಶಬ್ದ ಆಗಿದ್ದೆ ತಡ. ಸತಲ್ಪಾತೂರ್ಣ ಮುತ್ಥಾಯ. ತಲ್ಪ ಅಂದ್ರೆ ಹಾಸಿಗೆ. ಹಾಸಿಗೆಯಿಂದ ದಪ್ಪಂತ ಎದ್ದಂತೆ. ಎಚ್ಚರ ಆದ ತಕ್ಷಣ ಹೇಳ್ಬಾರ್ದು, ಯಾವಾಗಲೂ ಅದನ್ನು ತಿಳ್ಕೊಳ್ಳಿ. ನಿಮಗೆ ಎಚ್ಚರ ಆದ ತಕ್ಷಣ ಹೇಳ್ಬಾರ್ದು. ಹೇಳ್ಬೇಕು ಅಂದ್ಕೊಂಡ ಮೇಲೆ ಹೇಗೆ ಮಲಗಿದ್ದೀವಿ ನೋಡ್ಕೊಳ್ಬೇಕು. ನೋಡಿ ಬಲಗಡೆ ತಿರುಗಿ ದೇವರ ಸ್ಮರಣೆ ಮಾಡ್ತಾ ಇರಿ. ಕೆಲವರು ಅಲಾರಾಮ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಹೊಡೆದ ತಕ್ಷಣ ಗಾಬರಿಯಾಗಿ ಎದ್ದು ಅಲಾರಾಮ್ ಬಡಿಯೋಕ್ಕೆ ಹೋಗಿ ತಾವೇ ಕೆಳಗೆ ಬಿದ್ದು ಬಡ್ಕೊಳ್ತು ಎಲ್ಲ. ಹಿಂಗೆಲ್ಲ ಅಂತಾರಲ್ಲ, ಟೆನ್ಷನ್ ಮಾಡ್ಕೊಳ್ಬಾರ್ದು. ಸಡನ್ನಾಗಿ ಟೆನ್ಷನ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಿಧಾನಕ್ಕೆ ಪರವಾಗಿಲ್ಲ, ಏನು ಆಕಾಶ ಇದ್ದಿದ್ದವಂತ ಏನು. ಆಮೇಲೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಟೈಮ್ ಪಿಕಪ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇವನಿಗೆ ಶಬ್ದ ಕೇಳಿಯೇ ಗಾಬರಿ. ಬಲಗಡೆನೂ ಹೇಳಲಿಲ್ಲ, ಎಡಗಡೆನೂ ಹೇಳಲಿಲ್ಲ. ಎಡಗಡೆ ಎದ್ರೆ ಅಪಶಕುನ. ಎಲ್ಲಿಯಾದರೂ ನೀವು ಗಾಡೀಲಿ ಹೋಗುವಾಗ ಯಾರಾದರೂ ಅಡ್ಡ ಬಂದರೆ ಯಾವ ಕಡೆ ಇದ್ದಿದೆ ಅಂತ ಕೇಳ್ತಿದ್ದ, ಯಾವ ಕಡೆ ತಿಳ್ಕೊಂಡಿದ್ದೆ ಅಂತ. ಹೀಗೆಲ್ಲ
ಇವನು ಎಡಗಡೆನೂ ಎಳಿಲ್ಲ, ಬಲಗಡೆನೂ ಎಳಿಲ್ಲ. ಹೇಗೆ ಮಲಗಿದ್ನೋ ಹಾಗೇ ಎದ್ದು ಕೂತ. ಈ ಹೆಣ ಎದ್ದಾಗ ಮೊದಲೇ ಸತ್ತೋಗಿ ಮಲ್ಕೊಳ್ಳೋದೇ ಸತ್ತೋಗಿನ ಥರ ಮಲಗಿರ್ತಾರೆ. ಅವ ಹಾಗೆ ಎದ್ದು ಕೂತ. ಗಾಬರಿ ಎದ್ದು ಹಾಗೆ ಬಂದು ಬಾಗಿಲು ತೆಗೆದು ನೋಡಬೇಕು ಅಂತ ಬರುವಾಗ ಅವನ ಪಂಚೆ ಎಲ್ಲ ಬಿಚ್ಚಿ ಹೋಗ್ತಾ ಇದೆ. ಬಿಚ್ಚಿದ ಪಂಚೆ ಕಾಲಿಗೆ ತಾಕಿ ಎಡುತ್ತಾ ಇದ್ದಾನೆ. ಪ್ರಸ್ಖಲ ಮುಕ್ತ ಮೂರ್ಧಜ. ಸ್ಖಲನ ಅಂದರೆ ಎಡುವುದು, ಪ್ರಸ್ಖಲನ ಅಂದರೆ ಮತ್ತೆ ಮತ್ತೆ ಎಡವಿ ಬೀಳ್ತಾ ಇದ್ದಾನೆ. ಆದರೂ ಅವನು ಎಡವಿದ್ದು ಬಿದ್ದಿದ್ದು ಇದು ಯಾವುದು ಮುಖ್ಯ ಅಲ್ಲ. ಮೊದಲ ಆ ಮಗುನ ನೋಡಿ ಆ ಮಗುನ ಕೊಂದು ಮೃತ್ಯುವನ್ನ ಗೆದ್ದು ಮೃತ್ಯುಂಜಯ ಆದ್ಮೇಲೆ ಇವತ್ತು ಮುಖ ತೊಳ್ಕೋಬೇಕು ಅಂತ ಮುಖ ಕೂಡ ತೊಳೆದೆ ಮಹಾಲಕ್ಷ್ಮಿ ನೋಡ್ಲಿಕ್ಕೆ ಪಾಪಿ ಕಂಸ ಹೊರಡುವಾಗಲೇ ದಡ 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 ಹೋಗ್ತಾ ಇಲ್ಲ. ಅವನು ಬರುವ ಬೇಗ, ಅವನ ಮುಖದ ಕೆಂಪು, ಅವನ ಕಣ್ಣಿನ ಕೆಂಪು, ತುಟಿಯನ್ನು ಕಚ್ಚಿರೋದು ಇದೆಲ್ಲ ನೋಡಿ ದೇವಕಿಗೆ ಕರಡೆ ಕಿತ್ತು ಬಂದಾಗ ಆಯಿತು. ಯಾಕಂದರೆ ಅವಳು ಕಣ್ಣೆದುರಿಗೇನೆ 6 ಮಕ್ಕಳ ತಲೆಯನ್ನ ನೆಲಕ್ಕೆ ಅಪ್ಪಳಿಸಿ ಕೊಂದಿದ್ದ. ಆಗ್ತಾನೆ ಹುಟ್ಟಿದ. ಎಷ್ಟು ನೋವಾಗತ್ರಿ. ನಮ್ಮ ಮಕ್ಕಳು 20, 25 ವರ್ಷ 30 ವರ್ಷ ಇದ್ದವರು ಸತ್ರೇನೆ ಪುತ್ರ ಶೋಕಂ ನಿರಂತರಂ ಅಂತಾರೆ. ಅಂಥದ್ರಲ್ಲಿ 6 ಮಕ್ಕಳು, ಒಂದಲ್ಲ ಎರಡು. ಅದು ನಾರ್ಮಲ್ ಡೆತ್ ಅಲ್ಲ, ಕಣ್ಣೆದುರಿಗೆ ನೆಲಕ್ಕೆ ಈ ಬಟ್ಟೆ ಒಗೆಯೋ ಥರ ಒಂದು ಬಂಡೆ ಮಾಡ್ಕೊಂಡಿದ್ದ. ಮಗುನ್ ತಂದರೆ ಹೀಗಂದ್ರೆ ರಪ್ಪಂತ ಹೊಡಿತಿತ್ತು. ನಮ್ಗೆ ಎಷ್ಟೋ ಜನಕ್ಕೆ ಮಕ್ಕಳನ್ನ ಎತ್ಕೊಳ್ಳೋಕ್ಕೆ ಭಯ. ಗೋಣಿ ಬಿಟ್ಬಿಟ್ರೆ ಏನು ಮಾಡೋದು? ಎತ್ಕೊಳ್ಳೋಕೆ ಬರದಿದ್ದವ್ರ ಕೈಲಿ ಕೊಡಬಾರ್ದು ಮಕ್ಕಳನ್ನ. ಕೆಲವ್ರು ಏನೋ ಒಂದು ಮಗು ತೊಗೊಂಡು ಅದನ್ನು ತೊಗೊಂಡು ಹಾರಿಸಿ ಎಲ್ಲ ಕೈ ಮಿಸ್ ಆದರೆ ಹೆಚ್ಚು ಕಮ್ಮಿ ಆದರೆ ಯಾರು ಅವೆಲ್ಲ ಮಕ್ಕಳ ಜೊತೆಗೆಲ್ಲ ಎಷ್ಟೋ ಅಷ್ಟೊಳಗಿರ್ಬೇಕು. ಇವನು ಪಾಪಿ ಕೊಲ್ಲಿಕ್ಕೆ ಬರ್ತಾ ಇದ್ದಾನ. ತಾಯಿ ಇನ್ನೇನು ಮಾಡು, ಎಲ್ಲಿ ಎತ್ಕೊಂಡ್ಬಿಡ್ತಾನು ಅಂಥೇಳಿ ಆ ಮಗುವನ್ನು ಎತ್ತಿ ತನ್ನ ಎದೆಗೆ ಹೀಗೆ ಹಚ್ಚಿಟ್ಕೊಂಡಿದ್ದ. ಮೊದಲೇ ಹೆಣ್ಣು ಕೂಸು, ಸುಂದರವಾದ ಕೂಸು. ಅದು 2 ಪುಟ್ಟ ಪುಟ್ಟ ಕಾಲು ಮಾತ್ರ ಕೆಳಗೆ ಕಾಣ್ತಿತ್ತು, ಮಿಕ್ಕಿದ್ದಿಷ್ಟು ಹೀಗೆ ಇಟ್ಕೊಂಡಿತ್ತು. ಅವನು ಬರೋದನ್ನು ನೋಡಿ ಒಂದು ಕೈಯಲ್ಲಿ ಹೀಗೆ ಮಾಡಿ ಇನ್ನೊಂದು ಕೈಯಲ್ಲಿ ಅಣ್ಣನನ್ನು ತಡಿತಾ ಹೇಳ್ತಾ ಇದ್ದಾಳೆ. ಬಹವೋ ಹಿಂಸಿತೋ ಭ್ರಾತಃ ಶಿಶವ ಪಾವಕೋಪ. ನನ್ನ 6 ಮಕ್ಕಳನ್ನ ದಯನೇ ಇಲ್ಲದೆ ಕೊಂದು ಹಾಕಿದ್ದೀಯ. ಬೆಂಕಿ ಹೊತ್ಕೊಂಡ್ರೆ ಮನೆಗೆ ಅದಕ್ಕೆ ದಯೆ ಅಂತ ಇಲ್ಲೇ ಇಲ್ಲ. ಇರುತ್ತಾ ಬೆಂಕಿ ದಗ 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 ಮಗು ಅದನ್ನು ಬಿಟ್ಬಿಡೋಣ, ಇವ್ರು ಹೆಂಗಸರು ಬಿಟ್ಬಿಡೋಣ, ಏನಿಲ್ಲ. ಯಾರಿದ್ರೂ ಸ್ಮ್ಯಾಶ್ ಅದು. ನೀನು ಹಾಗೆ ಕಾಲಾಗ್ನಿಯಂತೆ ನನ್ನ ಎಲ್ಲ ಮಕ್ಕಳನ್ನು ಕೊಂದಾಕಿದ್ದೀಯ. ಯಾವ ಜನ್ಮದಲ್ಲಿ ನಾ ಏನು ಮಾಡಿದ್ರು ನೀನು ತಂಗಿಯಾಗಿ ಇರ್ತದೆ. ನೋಡು, ನನಗೆ ಈಗ ಹುಟ್ಟಿರೋದು ಹೆಣ್ಮಗು. ಚರಮೇ ಅಂಗೇ ಮಾಂ. ನನಗನ್ಸತ್ತಿದ್ದು ನನ್ನ ಕೊನೆಯ ಮಗು, ಇನ್ನ ಮಕ್ಕಳು ನನಗಾಗೋಲ್ಲ. ದೇವರು ಅದಕ್ಕೆ ಹೆಣ್ಣು ಕೂಸ್ಕೊಟ್ಟ. 6 ಗಂಡು. ಇದು ಗಂಡಲ್ಲ, ಇದು ಹೆಣ್ಣು. ಒಂದು ಹೆಣ್ಣನ್ನಾದ್ರೂ ನನಗೆ ಕೊಡಪ್ಪ. ಪುತ್ರಿ ಐಕಾ ಪ್ರದೀಯತ. 6 ಮಕ್ಕಳನ್ನು ಕೊಂದೆ. ನೀ ಕೊಂದಾಗ ಯಾಕೆ ಕೊಂದೆ ಅಂತ ನಾನು ಕೇಳಲೇ ಇಲ್ಲ. ಏನೋ ನನ್ನ ಹಣೆ ಬರ ಕಳ್ಕೊಂಡೆ, ಆಯಿತು. ಹೆಣ್ಣಿ ಇದನ್ನು ಕಣ್ಣಿನ ರೆಪ್ಪೆಯಂತೆ ಜೋಪಾನ ಮಾಡ್ತೇನೆ. ನೀನು ತಂಟೆಗೆ ಬರಬಾರ್ದು, ನೋಡ್ಕೊಂಡು. ನಾನು ಕೊಡು ಅಂತ ಕೇಳಿದ್ರೆ ಚೂರಾರು ಕರುಣೆ ಬರಬೇಕಲ್ಲ. ಇಲ್ಲ. ಒಂದು ಕೈಯಲ್ಲಿ ತಂಗಿಯ ಕುತ್ತಿಗೆಯನ್ನು ಹಿಡಿದು ಅವಳು ತಳ್ತಾ ಇದ್ದ, ಇನ್ನೊಂದು ಕೈಯಲ್ಲಿ ಜಾತ ಮಾತ್ರ ಸೊಸುತ್ತ ಆಗತಾನೆ ಹುಟ್ಟಿದ ತಂಗಿಯ ಮಗಳು ಸೊಸೆ. ಅವಳು 2 ಕಾಲು ಹಿಡಿದಿದ್ದ. ತಂಗಿಯನ್ನು ನೂಕಿ ಮಗುವನ್ನು ಹಸ್ತಾದ ಛಿದ್ದತೆ ಕಲ. ಅವಳ ಕೈಯಿಂದ ಮಗುವನ್ನು ಕಿತ್ಕೊಂಡ್ಬಿಟ್ಟು, ಇಸ್ಕೊಳ್ಳೋದು ಬೇರೆ, ಕೊಡೋದು ಬೇರೆ, ಕಿತ್ಕೊಳ್ಳೋದು ಬೇರೆ. ಆ ಛಿದ್ದತೆ ಚೆನ್ನಾಗಿ ಬಲವಂತವಾಗಿ ಹೇಳ್ಕೊಂಡು